25 ವರ್ಷ ಸೇಡಿಗೋಸ್ಕರ ಕಾಯ್ತಾ ಇದ್ದೆ ನಾನು. 25 ವರ್ಷ ಇದೇ ಕೆಲಸ ಮಾಡಿದಾನು, 25 ವರ್ಷ ಸೇಡಿಗೋಸ್ಕರ. ಆಗ ಎಷ್ಟು ಹಠ ಇತ್ತು, ವಯಸ್ಸಾದ್ಮೇಲೆ ಅದು ಅನಿಸೋಲ್ಲ, ಹೋಗಲಿ ಬಿಡು ಅನಿಸುತ್ತೆ, ಅಯ್ಯೋ ತಪ್ಪಾಗಿದೆ ಆಗಲಿ ಹೋಗಿಬಿಡು. ಜನದ ಪ್ರತಿಕ್ರಿಯೆಗೆ ಉದಾಸೀನ ಭಾವ ತೋರಿಸ್ತಾರೆ ಅಂತ ವಿವೇಕಾನಂದ ಇದಕ್ಕೊಂದು ಭಾಳ ಅದ್ಭುತ ಉದಾಹರಣೆ ಕೊಡ್ತಾರೆ. ಅವರ ಉದಾಹರಣೆ ಕೊಡೋದು ತ್ರಿಗುಣಗಳನ್ನು ಹೇಗಿದೆ, ತ್ರಿಗುಣಾತೀತ ಹೇಗಿದ್ದಾನೆ ಅಂತ. ಒಂದು ಬಲಿಷ್ಠವಾದ ಗೂಳಿ ಇತ್ತಂತೆ, ಬಲಿಷ್ಠವಾದ ದೊಡ್ಡ ಗೂಳಿ, ಭಾರಿ ದೊಡ್ಡ ಕೊಂಬು. ಅದು ಕಲ್ಕತ್ತಾ ರಸ್ತೆಯಲ್ಲಿ ಹೋಗೋಕೆ ಶುರು ಮಾಡಿದ್ರೆ ಜನ ಎಲ್ಲ ಓಡಿ ಹೋಗ್ತಾ ಇದ್ರಂತೆ, ಯಾರು ಹತ್ತಿರ ಬರ್ತಿರಲಿಲ್ಲ, ಅಷ್ಟು ಭಯಂಕರವಾಗಿರುವಂಥ ಗೂಳಿ ಅದು. ಒಂದು ಸಲ ಆ ಗೂಳಿ ಕೊಂಬಿನ ಮೇಲೆ ಒಂದು ಸೊಳ್ಳೆ ಕೂತ್ಕೊಂಡಿತ್ತಂತೆ. ಆ ಗೂಳಿ ಕೊಂಬಿನ ಮೇಲೆ ಸೊಳ್ಳೆ ಕೂತ್ಕೊಂಡು, ಸೊಳ್ಳೆ ಸುಮ್ಮನೆ ಕೂಡೋಕ್ಕೆ ಸಾಧ್ಯ ಇರಲಿಲ್ಲ, ಕಚ್ಚುತ್ತಾ ಇತ್ತು. ಸ್ವಲ್ಪ ಹೊತ್ತು ಕಚ್ಚಿ 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 ಸುಸ್ತಾದಮೇಲೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ ಸೊಳ್ಳೆಗೆ, ನಾನು ತುಂಬ ಕಷ್ಟ ಕೊಟ್ಬಿಟ್ಟಿದ್ದೇನೆ ಗೂಳಿಗೆ, ಕಚ್ಚಿ ಕಚ್ಚಿ ತುಂಬ ನೋವು ಮಾಡಿದ್ದೀನಿ, ಕ್ಷಮೆ ಕೇಳಿಬಿಡೋದು ವಾಸಿ ಅಂತ ಹೇಳಿ ಉಯ್ ಅಂತ ಹಾರಿ ಕಿವಿ ಹತ್ತಿರ ಬಂದು ಹೇಳ್ತಂತೆ, ನೋಡಪ್ಪ ಗುಳಪ್ಪ, ಇಷ್ಟೊತ್ತು ನೀನು ಕೊಂಬು ಕಚ್ಚಿ ಕಚ್ಚಿ ತುಂಬ ನೋವು ಮಾಡಿಬಿಟ್ಟಿದ್ದೀನಿ, ತುಂಬ ಕಷ್ಟ ಆಗಿರ್ಬೇಕು ನಿನಗೆ, ಕ್ಷಮಿಸ್ಬಿಡು, ಈಗ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಂತೆ. ಆಗ ಗೂಳಿ ಅದು ನೋಡಿ ಹೇಳ್ತಂತೆ, ಹೌದಾ ನೀನು ಕೂತಿದ್ಯಾ, ನನಗೆ ಗೊತ್ತೇ ಆಗಲಿಲ್ಲ, ನೀ ಕೂತಿದ್ದೇ ಗೊತ್ತಾಗಲಿಲ್ಲ ನನಗೆ, ಆದ್ದರಿಂದ ನೀನು ಒಬ್ಬನೇ ಅಲ್ಲ, ನೀನು ಸಂಸಾರ ಸಮೇತ ಬಂದು ಇರಬೇಕಾದ್ರೆ ನನಗೇನು ತೊಂದರೆ ಇಲ್ಲ ಅಲ್ಲಿ ಎಂದಂತೆ. ವಿವೇಕಾನಂದರು ಹೇಳ್ತಾರೆ, ತ್ರಿಗುಣಾತೀತ ಆ ಗೂಳಿ ಇದ್ದ ಹಾಗೆ ಅಂತ, ಅಥವಾ ಗೂಳಿ ಕೊಂಬು ಇದ್ದ ಹಾಗೆ ಅಂತ. ಕೊಂಬಿನ ಮೇಲೆ ಸೊಳ್ಳೆ ಕೂತ್ರೆ ಏನಾಗುತ್ತೆ, ಮಗು ಕಚ್ಚಿದರೆ ನೋವಾಗುತ್ತೆ ಅಂತ ಸೊಳ್ಳೆ ಓಡಿಸ್ತೇವೆ ನಾವು. ಮಗು ಸಣ್ಣದು ಚರ್ಮ, ಅದು ಪ್ರತಿಕ್ರಿಯೆ ಆಗುತ್ತೆ. ಸೊಳ್ಳೆ ಕಚ್ಚಿದರೆ ಮಗು ಪ್ರತಿಕ್ರಿಯೆ ಆಗೋದ್ರಿಂದ ಅದನ್ನು ತಡಿತೇವೆ. ಗೂಳಿಗೆ ಏನಾಗಲ್ಲ, ಅಭ್ಯಾಸ ಆಗೋಗಿದೆ, ಅದಕ್ಕೇನಾಗಲ್ಲ, ಕೊಂಬಿ ಕಚ್ಚಿದ್ರೆ ಏನಾಗಬೇಕು. ಹಾಗೆ ಹೇಳ್ತಾನೆ, ತ್ರಿಗುಣಾತೀತರು ಆ ಗೂಳಿ ಇದ್ದ ಹಾಗೆ ಇರ್ತಾರೆ, ಅವ್ರಿಗೆ ಯಾವುದರಿಂದ ವಿಚಲಿತ ಆಗೋದಿಲ್ಲ. ಹಾಗೆ ಬೆಗ್ಗರಾಗಿರ್ತಾರೆ, ಉಗುರಾಗಿರ್ತಾರೆ ಅಂತಲ್ಲ, ಅವರಿಗೆ ಸೊಳ್ಳೆ ಕಚ್ಚಿದ್ರೆ ಏನಾಗಲ್ಲ, ಆದ ಮಟ್ಟಕ್ಕೆ ಇರ್ತಾರೆ. DVG ಅದೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಅದಕ್ಕೆ, ತ್ರಿಗುಣಾತೀತ ಹೇಗಿರ್ತಾನೆ ಅನ್ನೋದಕ್ಕೆ. ಸಾಮಾನ್ಯ ಜನರು ಗುಣವಿಕಾರಗಳಿಗೆ ದಾಸರಾಗಿ ಅಲುಗಾಡಿದಂತೆ ಅವರು ವಿಚಲಿತರಾಗುವುದಿಲ್ಲ. ನಮಗೊಂಚೂರು ತೊಂದರೆ ಆದರೆ ಮನಸ್ಸು ವಿಚಲಿತ ಆಗ್ತದೆ, ಅವ್ರು ಹೇಗೆ ಆಗೋದಿಲ್ಲ. ಸ್ಥಿತಮತೆ ಕಾಯ್ಕೋತಾರೆ, ಮನಸ್ಸಿನ ಸ್ಥಿಮಿತತೆ ಕಾಯ್ಕೋತಾರೆ ಅವರು. ಅದಕ್ಕೆ ಅವ್ರು ಎಕ್ಸಾಂಪಲ್ ಕೊಡೋದು ಎಷ್ಟು ಚೆನ್ನಾಗಿದೆ. ಹುಚ್ಚಾಸ್ಪತ್ರೆಯಲ್ಲಿರುವ ಗೋಳಾಟವನ್ನು, ನಗುವನ್ನು, ಕೇಕೆಗಳನ್ನು, ಹರಟೆ ಹಾಡುಗಳನ್ನು ಕೇಳಿದ ಹುಚ್ಚನಲ್ಲದವನು, ಅಥವಾ ತಾನು ಹುಚ್ಚನಲ್ಲ ಎಂದು ನಂಬಿಕೊಂಡವನು, ಅದೆಲ್ಲ ಹುಚ್ಚಾಟ ಎಂದು, ಆ ಮೆದುಳಿನ ಹುಳು ಅವರನ್ನು ಹಾಗೆ ಆಡಿಸುತ್ತದೆ ಎಂದು ಹೇಗೆ ಭಾವಿಸುತ್ತಾನೋ, ಹಾಗೆ ತ್ರಿಗುಣಾತೀತನಾದವನು ಕೂಡ ಲೋಕಜನರ ಉದ್ರೇಕ ಸಂಭ್ರಮಗಳನ್ನು ನೋಡಿ ಅದು ಪ್ರಕೃತಿ ಆಡಿಸುವ ಆಟ, ಪ್ರಕೃತಿ ಗುಣದ ಹುಳು ತಲೆ ಹೊಕ್ಕಿದೆ ಎದ್ದುಕೊಂಡು ಕದಲದೇ ಇರುತ್ತಾನೆ ಅಂತ. ಎಷ್ಟು ಚೆನ್ನಾಗಿರೋ ಎಕ್ಸಾಂಪಲ್ ನೋಡಿ. ಹುಚ್ಚಾಸ್ಪತ್ರೆಗೆ ಹೋದರೆ ಅದನ್ನು ನೋಡಿ, ಹಾವು ಕೂಗಾಡೋದನ್ನು, ಚೀರಾಡೋದನ್ನು ನೋಡಿ ನಾವು ಹುಚ್ಚರಲ್ಲ ಅಂದ್ಕೊಂಡವರು ಅವ್ರು ಅನ್ಕೋತಾರಂತೆ, ಪಾಪ ಆರೋಗ್ಯ ಸರಿ ಇಲ್ಲ, ತಲೆಯಲ್ಲಿ ಅದಕ್ಕೊಂದು ಮಿದುಳಿನ ಹುಳು ಅಂತ ಹೇಳ್ತಾರೆ DVG. ಅದಕ್ಕೆ ಏನೋ ತೊಂದರೆ ಸರಿಯಾಗಿಲ್ಲ, ಸರಿ ಇಲ್ಲ ಅವ್ರದ್ದು, ಅದಕ್ಕೆ ಹಂಗೆ ಮಾಡ್ತಾರೆ, ಅವ್ರ ಬಗ್ಗೆ ನನಗೆ ದುಃಖ ಇಲ್ಲ, ಬೇಜಾರಿಲ್ಲ, ಪಾಪ ಅನಿಸುತ್ತೆ ಅಂತಂದು ಬರ್ತೀವಲ್ಲ, ಮನಸ್ಸು ಕದಲದೆ ಬರ್ತೀವಲ್ಲ. ಹಾಗೆ ತ್ರಿಗುಣಾತೀತ ಕೂಡ ಮತ್ತೊಬ್ಬರು ಹುಚ್ಚುತನ ನೋಡಿದಾಗ, ಅದಕ್ಕೆ DVG ಹೇಳ್ತಾರೆ ಕಗ್ಗದಲ್ಲಿ, ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವು ಪಡುವೊಂದು. ಚೆನ್ನಾಗಿದೆ ನೋಡಿ. ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ, ಮತ್ತೊಬ್ಬರ ವಿಕಾರ ನೋಡಿ ಜೋರ ನಗಬೇಡ, ಅಪಹಾಸ್ಯ ಮಾಡಬೇಡ. ನಗು ಮನದಿ, ಮನಸ್ಸಿನಲ್ಲಿ ಅನ್ಕೋ ಪಾಪ ಕಷ್ಟಪಡ್ತಾರಲ್ಲ ಇವರು. ನಗು ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವು ಪಡುವೊಂದು. ನೀ ಯಾವತ್ತು ದುಡಿತೀಯೋ ನೋವು ಪಡುವಾಗ ಬಾಯಿ ಬಿಕ್ಕೋ, ಹೇಳ್ಕೊತ ಹೋಗಬೇಡ ಜನರ ಮುಂದೆ, ನೋವು ಪಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ ಅಂತ ಹೇಳ್ಕೊತ ಹೋಗಬೇಡ. ಬಿಗಿ ತುಟಿಯ ದುಡಿವೊಂದು ನೋವು ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ. ಸುಮ್ಮನೆ ದೂರ ಕೂತ್ಕೊಳ್ಳೋದಲ್ಲ, ಅಯ್ಯೋ ಜೀವನ ಸಂಪರ್ಕಕ್ಕೆ ಹೋಗ್ಬಿಟ್ರೆ ನನಗೆ ಮತ್ತೆ ಪಾಪ ಪುಣ್ಯದ ಲೇಪ ಬರುತ್ತಲ್ಲ, ಬೇಡ ಬೇಡ ದಂಡೆ ಮೇಲೆ ಕೂತ್ಕೊಳ್ಳೋ ಹಂಗಿಲ್ಲ. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ನಗನಗುತ್ತಾ ಬಾಳಬೇಕು, ನಗನಗುತ್ತಾ ತೆರಳಬೇಕು. ಅಂದರೆ ಯಾರು ಈ ಮನಸ್ಥಿತಿಯನ್ನು ಸಾಧಿಸಿಕೊಂಡಿದ್ದಾರೋ ಅವರು ತ್ರಿಗುಣಗಳ ಮಾಯಿಂದ ಸ್ವಲ್ಪ ಪಾರಾಗಿದ್ದಾರೆ ಅಂತ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಸಾಮಾನ್ಯವಾಗಿ ನಾವು ಮಾಡೋದು, ನನ್ನ ವಿಕಾರ ನನಗೆ ಕಾಣಿಸೋದಿಲ್ಲ, ಮತ್ತೊಬ್ಬರ ವಿಕಾರವನ್ನು ನೋಡಿ ಕೇಕೆ ಹಾಕಿ ನಗುತ್ತೇವೆ ನಾವು, ಹೆಂಗೆ ತಪ್ಪು ಮಾಡಿದ್ರು ನೋಡಿ ಅಂತ. ಅದಕ್ಕೆ ಹೇಳ್ತಾರೆ, ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಇದು ದಾಟಿದಂಥ ಒಂದು ಮನುಷ್ಯನ ಲಕ್ಷಣ. ಇನ್ನೊಂದು ಒಳ್ಳೆಯ ಉದಾಹರಣೆ ನನಗೆ ಕಣ್ಣಿಗೆ ಬಿದ್ದಿದ್ದು ಅಂತಂದರೆ,
ಶ್ರೀರಾಮಕೃಷ್ಣರ ಜೀವನದಲ್ಲಿ ಇಬ್ಬರು ಅತ್ಯಂತ ವಿಶಿಷ್ಟರಾದಂಥ ವ್ಯಕ್ತಿಗಳು ಬಂದು ಹೋದರು. ಸಾಕಷ್ಟು ಜನ ಬಂದಿದ್ದರು, ಅದರಲ್ಲಿ ಇಬ್ಬರು ವಿಶಿಷ್ಟರಾದವ್ರನ್ನ ಗುರುತಿಸ್ತಾರೆ ಅವರು. ಒಬ್ಬ ನರೇಂದ್ರ, ಇನ್ನೊಬ್ಬ ಮನುಷ್ಯ ದುರ್ಗಾಚರಣ ನಾಗ್ ಅಂತ ಶಿಷ್ಯ ಅವನು. ಆ ದುರ್ಗಾಚರಣ ನಾಗ್ ಅನ್ನುವಂಥವನು ವೃತ್ತಿಯಿಂದ ವೈದ್ಯ, ಗೃಹಸ್ಥ, ತನ್ನ ಸಂಸಾರ ಇಟ್ಕೊಂಡು ವೈದ್ಯಕೀಯ ಮಾಡ್ಕೊಂಡು ಜೀವನ ನಡೆಸ್ತಿರೋನು. ಅವನ ಜೀವನ ಎಷ್ಟು ಸರಳವಾಗಿತ್ತು, ಎಷ್ಟು ರುಜುವಾಗಿತ್ತು ಅಂದರೆ ರಾಮಕೃಷ್ಣನಿಗೆ ಅವನು ಕಂಡ್ರೆ ಪ್ರೀತಿ. ದುರ್ಗಾಚರಣನತ್ತು ಮನಸ್ಸು ನಿರ್ಮಲವಾದಂಥ ಮನುಷ್ಯ ಯಾರಿಲ್ಲ ಅಂತ ಶಿಷ್ಯರಿಗೆಲ್ಲ ಹೇಳೋರು, ಅಷ್ಟು ಪ್ರೀತಿ ಅವನ ಮೇಲೆ. ನರೇಂದ್ರನ ಬಗ್ಗೆ ಹೇಳೋರು, ನರೇಂದ್ರ ಯಾವಾಗಲೂ ನಿತ್ಯ ಮುಕ್ತ ನಿತ್ಯ ಸಿದ್ಧ ಅಂತ ಹೇಳೋರು. ಎರಡು ಮಾತು, ನರೇಂದ್ರನ ಬಗ್ಗೆ ನಿತ್ಯ ಮುಕ್ತ ನಿತ್ಯ ಸಿದ್ಧ ಅಂತ ಅವನ ಬಗ್ಗೆ ಹೇಳೋದು, ಇವನಷ್ಟು ರುಜುವಾದಂಥ ಸರಳತೆ ಮನುಷ್ಯನ ನೋಡಲಿಲ್ಲ ಅಂತ ಇವನ ಬಗ್ಗೆ ಹೇಳೋದು. ಇವ್ರ ಜೊತೆಗೆ ಒಬ್ಬ ಪ್ರಸಿದ್ಧ ನಾಟಕಕಾರ ಇದ್ದ ಆ ಕಾಲಕ್ಕೆ, ಗಿರೀಶ್ ಚಂದ್ರ ಘೋಷ್ ಅಂತ ದೊಡ್ಡ ನಾಟಕಕಾರ. ಅವನೊಂದು ಬರಿತಾನೆ ಇವ್ರ ಬಗ್ಗೆ, ಇಬ್ಬರ ಬಗ್ಗೆನೂ ಬರಿತಾನೆ. ಒಂದು ದಿವಸ ಮಾಯೆ ದೊಡ್ಡ ಬಲೆಯನ್ನು ಹಾಕಿದ್ದಂತೆ ಪ್ರಪಂಚದಲ್ಲಿ ಎಲ್ಲರನ್ನೂ ಹಿಡಿಬೇಕು ಅಂತ. ದೊಡ್ಡ ಬಲೆಯನ್ನು ಹಾಕಿದಾಗ ಎಲ್ಲರೂ ಸಿಕ್ಕರು, ಇಬ್ಬರು ಮಾತ್ರ ಪಾರಾದ್ರಂತೆ. ಯಾರು ಅಂದರೆ ಒಬ್ಬ ನರೇಂದ್ರ ಪಾರಾದ, ಇನ್ನೊಬ್ಬ ಈ ದುರ್ಗಾಚರಣ ನಾಗ್ ಪಾರಾದ ಅಂತ. ಹೇಗೆ ಪಾರಾದರು ಹೇಳ್ತಾನೆ, ವಿವೇಕಾನಂದ ತನ್ನ ಜ್ಞಾನದಿಂದ ಎಷ್ಟು ದೊಡ್ಡವರು ಆಗಿಬಿಟ್ರು. ನರೇಂದ್ರ ಎಷ್ಟು ದೊಡ್ಡವನಾಗ್ಬಿಟ್ಟ ಅಂದರೆ ಬಲೆಯಲ್ಲಿ ಹಿಡಿಯೋಕ್ಕೆ ಜಾಗ ಇಲ್ಲಂತೆ. ಮಾಯ ಹೇಳಿದಂತೆ, ಹಿಡಿಯೋಕ್ಕಾಗಲ್ಲಪ್ಪ ನೀನು ಹೊರಗೆ ಹೋಗು ಅಂದಂತೆ. ನೀವು ದೊಡ್ಡವನಾಗ್ಬಿಟ್ಟಿದ್ದೆಲ್ಲ, ಬಲೆಯಲ್ಲಿ ಹೆಂಗೆ ಹಿಡ್ಕೋತೀಯ ನೀನು ಅಂತ ಹೇಳಿ ಹೊರಗೆ ಹಾಕಿದ್ಲು. ಮಾಯೆ ಬಲೆಯಲ್ಲಿ ಹಿಡಿಯಲಿಲ್ಲ ಅವರು. ಈ ದುರ್ಗಾಚರಣ ನಾಗೇನು ಮಾಡ್ದ ಅಂದರೆ ಭಕ್ತಿಯಿಂದ ಎಷ್ಟು ವಿನೀತನಾಗಿ ಸಣ್ಣವನಾಗ್ಬಿಟ್ಟ ಅಂದರೆ ಎಂಥ ಜಾಳಿಗೆ ತಂದರು, ಬಲೆ ತಂದರು, ಅದ್ರ ಕಣ್ಣಿಂದ ಹಾಸಿ ಹೊರಗೆ ಬಂದುಬಿಟ್ಟಂತೆ. ಎಷ್ಟು ಅದ್ಭುತವಾದ ಮಾತಿದೆ ನೋಡಿ. ಒಬ್ಬ ಎಷ್ಟು ವಿಸ್ತಾರವಾಗಿ ದೊಡ್ಡವನಾಗ್ಬಿಟ್ಟ ಅಂದರೆ ಬಲೆ ಹಿಡಿಯೋಕ್ಕಾಗಲಿಲ್ಲ, ಇನ್ನೊಬ್ಬನು ಎಷ್ಟು ಚಿಕ್ಕವನಾಗ್ಬಿಟ್ಟ ಅಂದ್ರೆ ಎಂಥ ಬಲೆ ತಂದರು ಅದ್ರ ಕಣ್ಣಿಂದ ಪಾರಾಗಿ ಬಂದುಬಿಡ್ತಿದ್ದ ಅವನು. ದುರ್ಗಾಚರಣನಾಗ ಎರಡನೇ ಕ್ಯಾಟಗರಿಗೆ ಸೇರಿದವನು. ಅದಕ್ಕೆ ಹೇಳ್ತಾರೆ, ತ್ರಿಗುಣಗಳ ಮಾಯೆಯಿಂದ ಪಾರಾಗೋದಕ್ಕೆ ಎರಡು ಹಾದಿ, ಒಂದು ಜ್ಞಾನ, ಒಂದು ಭಕ್ತಿ ಅಂತ. ಜ್ಞಾನಿ ಏನು ಹೇಳ್ತಾನೆ ಅಂತಂದರೆ, ನಾನು ಅನಂತನೂ ಏಕನೂ ಆದಂಥ ಬ್ರಹ್ಮಸ್ವರೂಪ ನಾನು ಅಂತ, ಬ್ರಹ್ಮಸ್ವರೂಪಿ ನಾನು ಅಂತ ಹೇಳಿ ಜ್ಞಾನದಿಂದ ಅರ್ಥ ಮಾಡ್ಕೊಂಡಿರ್ತಾನಲ್ಲ, ಯಾವನು ಬ್ರಹ್ಮಸ್ವರೂಪನ ಅರ್ಥ ಮಾಡ್ಕೊಳ್ತಾನೆ ಅವನಿಗೆ ಬಲೆಯಲ್ಲಿ ಬೀಳೋದೇ ಇಲ್ಲ, ಅವನು ಬಲೆ ಸಾಕಾಗೋದಿಲ್ಲ ಅವನಿಗೆ. ಇನ್ನೊಬ್ಬ ಏನು ಮಾಡ್ತಾನೆ, ಭಕ್ತ ಅಂತಾನೆ, ನಾನು ಏನೂ ಅಲ್ಲ, ಎಲ್ಲ ಭಗವಂತನೇ, ಅವನು ಏನು ಮಾಡಿಸಿದಾಗ ನಾನು ಇರ್ತೇನೆ ಅಂತ ಹೇಳಿ ಎಷ್ಟು ವಿನೀತನಾಗ್ತಾನೆ ಅಂದರೆ ಅವನು ಬಲೆಯಲ್ಲಿ ಸಿಕ್ಕೋದಿಲ್ಲ. ಆದ್ದರಿಂದ ಇದು ಪಾರಾಗಬೇಕಾದ್ರೆ ಎರಡೇ ಹಾದಿ, ಒಂದು ಭಕ್ತಿಯಿಂದ, ಒಂದು ಜ್ಞಾನದಿಂದ ಅಂತ. ನಮಗಿದು ಸಾಧ್ಯವೇ? ಕೊನೆಗೆ DVG ಸ್ಪೆಷಾಲಿಟಿ ಹೇಳ್ತಿದ್ದಾನೆ, ಪ್ರತಿ ಅಧ್ಯಾಯದಲ್ಲಿ ಹೇಳ್ತೇನೆ, ನಮಗಿದ್ರಿಂದ ಏನು ಲಾಭ, ನಾವೇನು ಮಾಡ್ಬೋದು ಇದರಿಂದ ಅಂತ. ನಮಗಿದು ಸಾಧ್ಯವೇ? ಸಾಧ್ಯ ಆಗೋದಾದರೆ ಹೇಗೆ? ಅದಕ್ಕವರು ಚೆನ್ನಾಗಿರೋ ಮಾತು ಹೇಳ್ತಾರೆ. ಶ್ರೀಕೃಷ್ಣ ಪರಬ್ರಹ್ಮದ ಮೂರ್ತಿ ಅಂತ ನಮ್ಗೆ ಗೊತ್ತಾಗಿದೆ, ಭಗವದ್ಗೀತೆ ಕೇಳುವವರಿಗೆ ಶ್ರೀಕೃಷ್ಣ ಪರಬ್ರಹ್ಮದ ಒಂದು ಮೂರ್ತಿ ಅಂತ ಗೊತ್ತಾಗಿದೆ ನಮಗೆ. ಆ ಮೂರ್ತಿ ಅಂದುಕೊಂಡು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ, ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು, ಒಂದೇ ಸಲ ಟಕ್ಕಂತ ಆಕಾಶಕ್ಕೆ ಹಾರೋಕ್ಕಾಗೋದಿಲ್ಲ ನಮಗೆ, ಒಂದೊಂದು ಹೆಜ್ಜೆ ಆದರೂ ಮುಂದೆ ಇಡ್ಬೋದಲ್ಲ, ಒಂದು ಹೆಜ್ಜೆ ಇಟ್ಟರೆ ಗುರಿ ಕಡೆಗೆ ಅಷ್ಟಾದರೂ ಹತ್ತಿರ ಹೋಗ್ತೀವಲ್ಲ ಅಂತ. ಎಷ್ಟಾದರೂ ಸಾಧ್ಯವಾದಷ್ಟು ಮಟ್ಟಿಗೆ ಅದರ ಸಾನ್ನಿಧ್ಯದ, ಭಗವಂತನ ಸಾನ್ನಿಧ್ಯವನ್ನು ಗಮನಿಸ್ತಾ, ಅಭ್ಯಾಸ ಮಾಡ್ತಾ, ಶ್ರಮ ಪಡ್ತಾ, ತ್ರಿಗುಣಗಳು ಸೃಷ್ಟಿ ಮಾಡುವ ಉದ್ರೇಕಗಳನ್ನು, ವಿಕಾರಗಳನ್ನು, ಚೇಷ್ಟೆಗಳನ್ನು ಇವನ್ನು ಸಾಕ್ಷೀಭಾವದಿಂದ ನೋಡಬೇಕು ಅಂತ. ಹಿಂದಕ್ಕೊಂದ್ಸಲ ಯಾವತ್ತೂ ನಾನು ಹೇಳಿದ್ದು ನೆನಪಿದೆ ನನಗೆ, ಸಾಕ್ಷೀಭಾವ ಅಂದರೆ. ಒಬ್ಬರು ಹೇಳ್ತಾರೆ, ಗುರ್ಜೀಫ್ ಅಂತ ಹೇಳಿ ರಷ್ಯಾದ ದೊಡ್ಡ ತತ್ವಜ್ಞಾನಿ ಆತ ಹೇಳ್ತಾನೆ, ಅವನಿಗೆ ಕೋಪ ಬರ್ತಿರಲಿಲ್ಲ. ಯಾಕೆ ಕೋಪ ಬರ್ತಿರಲಿಲ್ಲ ಅಂದರೆ, ಯಾರಾದರೂ ಬೈದರೆ ಅವನ ಮಾತು ಕೇಳಿಸ್ಕೊತಾ ಇರಲಿಲ್ಲ, ಅವ್ನ ಮುಖ ನೋಡ್ತಾ ಇದ್ದೆ ನಾನು ಅಂತ ಹೇಳ್ತಾನೆ. ಮಾತು ಕೇಳಿಸ್ಕೊಂಡ್ರೆ ಅಯ್ಯೋ ನನಗಂತಾನಲ್ಲ ಇವನು ಅಂತ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಆ ಶಬ್ದ ತಲೆ ಕೆಡಿಸೋದೇ ಇಲ್ಲ. ಅವ್ನ ಮುಖ ನೋಡಿ ಕಣ್ಣು ಹೆಂಗೆ ಮಾಡ್ತಾನೆ ನೋಡಿ, ಅವನು ಬೈಬೇಕಾದ್ರೆ ಮುಖ ನೋಡಿ, ಒಂದು ಬಾಯಿ ಹೆಂಗೆ ವಕ್ರ ಆಗಿದೆ, ಒಂದು ನೋಡಿ ಎಷ್ಟು ಬೆವರು ಸುರಿತಾ ಇದೆ ಅಂದ್ಕೊಂಡ್ರೆ ನಗು ಬರುತ್ತೆ ವಿನಾ ಕೋಪ ಬರಲ್ಲ. ಇದು ಹೇಳೋದು ಭಾಳ ಸುಲಭ, ಸಾಕ್ಷೀಭಾವ ಅಂತ. ಅಂದರೆ ನೀನು ಅದರಲ್ಲಿ ಭಾಗಿಯಾಗಬೇಡ, ಸಾಕ್ಷಿಯಾಗಿ ನಿಂತ್ಕೊಂಡು ನೋಡು ಅಂತ. ಇದು ಕಷ್ಟ, ಬಟ್ ಸಾಧ್ಯ. ಸಾಕಷ್ಟು ಜನ ಮಾಡಿದವ್ರನ್ನ ನಾವು ಜೀವನದಲ್ಲೇ ನೋಡಿದ್ದೀವಿ, ಸಾಕಷ್ಟು ಜನ ಮಾಡಿದವ್ರನ್ನ. ಆದಷ್ಟು ಮಟ್ಟಿಗೆ ಈ ವಿಕಾರಗಳನ್ನು, ಚೇಷ್ಟೆಗಳನ್ನು ಸಾಕ್ಷೀಭಾವದಿಂದ ನೋಡ್ತಾ ನಮ್ಮಲ್ಲಿ ಏನು ಸತ್ವಗುಣ ಇದೆಯೋ ಅದನ್ನು ಕ್ರಮೇಣ ಸ್ವಲ್ಪವಾಗಿ ವೃದ್ಧಿ ಮಾಡ್ತಾ ಬರೋಣ. ಎಷ್ಟು ಆದಷ್ಟರ ಮಟ್ಟಿಗೆ ಸ್ವಲ್ಪ ಹೆಚ್ಚು ನಮ್ಮ ಸತ್ವಗುಣ ಹೆಚ್ಚಾಗ್ತಾ ಹೋದ ಹಾಗೆ ಹಿಂದಿನೂ ಸಾಲ ಕಮ್ಮಿ ಆಗ್ತಾ ಬರುತ್ತೆ. ಹೇಳಿದ್ನಲ್ಲ, ವಾಸನಾಕ್ಷಯ, ಆ ವಾಸನೆಯ ಕ್ಷಯ ಆಗ್ತಾ ಬರುತ್ತೆ. ಈ ವಾಸನೆಯ ಕ್ಷಯ ಆದಷ್ಟು ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಅಂಕುರ ಆಗ್ತದೆ. ಇದನ್ನು ಮಾಡ್ತಾ ಹೋಗಿ ನಮ್ಮ ಸತ್ವಗುಣನ ವೃದ್ಧಿಸುವ ಕಡೆಗೆ ಮನಸ್ಸು ಕೊಡಬೇಕು ಅಂತ. ಕೊನೆಗೊಂದು ಮಾತನ್ನು ಹೇಳ್ತಾರೆ,
ವ್ಯಾಧಿಯ ಸ್ವರೂಪ ತಿಳಿದ ಬಳಿಕ ಚಿಕಿತ್ಸೆ ಸುಲಭ ಅಂತ. ಡಯಾಗ್ನೋಸಿಸ್ ಆದಮೇಲೆ ಟ್ರೀಟ್ಮೆಂಟ್ ಸರಿ. ಡಯಾಗ್ನೋಸಿಸೇ ಮಾಡದೇನೆ ವ್ಯಾಧಿ ಏನು ಅಂತ ಗೊತ್ತಾಗದೇನೆ ಔಷಧಿ ಕೊಡೋಕೆ ಹೋದರೆ ಅಪರಾಧ, ತಪ್ಪಾಗ್ಬಿಡುತ್ತೆ. ಇಲ್ಲಿ ವ್ಯಾಧಿಯ ಸ್ವರೂಪ ತಿಳಿದ ಬಳಿಕ ಚಿಕಿತ್ಸೆ ಸುಲಭ ಆಗುವ ಹಾಗೆ ತ್ರಿಗುಣಗಳ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಾದ ಮೇಲೆ ಆತ್ಮಚಿಕಿತ್ಸೆಗೆ ಸ್ವಲ್ಪ ಅನುಕೂಲ ಆದೀತು ಅಂತ ಅನಿಸ್ತದೆ. ಅದಾಗಲಿ ಶ್ರೀಕೃಷ್ಣನ ಕೃಪೆಯಿಂದ ಅಂತ ಹೇಳ್ತಾ ಸಂಗ್ರಹ ರೂಪವಾಗಿ ಹೇಳ್ತಾರೆ. ಸತ್ವ ರಜತಮಗಳೆಂಬ ಗುಣತ್ರಯದಿಂ ಪ್ರಕೃತಿ ಜೀವಿಗಂ ಜಗಕಂ ಗಂಟಿಟ್ಟ ಆ ಕೃತ್ರಿಮದೆ ಪರಾತ್ಮಾಪ್ತಿಗೆ ತಡೆಯಪ್ಪ ಬಗೆ. ಹಾಗೆ ಹೇಳಿದ್ವಲ್ಲ, ಜೀವಿಗೂ ಅದು ಪರಮಾತ್ಮ ಗೋಡೆ ಕಟ್ಟಿದ್ದಾರೆ, ತ್ರಿಗುಣಗಳ ಗೋಡೆ ಕಟ್ಟಿದ್ರಿಂದ ನಮಗೆ ದರ್ಶನ ಆಗ್ತಿಲ್ಲ ಅಂತ ಹೇಳುವಾಗೆ ಈ ಚತುರ್ದಶ ಗೀತಾ ಮುಗಿತದೆ ಅಂತ ಹೇಳ್ತಾ, ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶಾಧ್ಯಾಯ. ಇಂದ ಮುಂದೆ 15ನೇ ಅಧ್ಯಾಯಕ್ಕೆ ಬರ್ತೇವೆ. 15ನೇ ಅಧ್ಯಾಯ ಇನ್ನೂ ರಮ್ಯವಾದಂಥದ್ದು, ಇನ್ನೂ ಆಳದಲ್ಲಿ ಸ್ವಲ್ಪ ಹೆಚ್ಚಾಗಿರುವಂಥದ್ದು. ಅದನ್ನು ಪುರುಷೋತ್ತಮ ಯೋಗ ಅಂತ ಕರೀತಾರೆ. ಈ ಪುರುಷೋತ್ತಮ ಯೋಗಕ್ಕೆ DVG ಒಂದು ಹೆಸರು ಕೊಟ್ಟಿದ್ದಾರೆ, ಅಶ್ವತ್ಥ ಮೂಲೋಪಾಸನ ಯೋಗ ಅಂತ. ಎರಡು ತುಂಬ ಸಮರ್ಪಕವಾದ ಹೆಸರುಗಳೇ. ಒಂದು ಪುರುಷೋತ್ತಮ ಯೋಗ ಅಂತ ಅಂತಿದ್ರೆ, ಇನ್ನೊಂದು ಅಶ್ವತ್ಥ ಮೂಲೋಪಾಸನ ಯೋಗ. ಈ ಅಶ್ವತ್ಥ ಅನ್ನುವಂಥದ್ದು ಮನುಷ್ಯನ ಅಂತಃಕರಣವನ್ನು ಯಾವತ್ತಿಂದೋ ಕಲ್ಕೊಂಡ್ಬಂದಿದೆ. ಇದು ಅದರ ಬಗ್ಗೆ ನೋಡೋಣ. 13ನೇ ಅಧ್ಯಾಯದಲ್ಲಿ ನಾವು ಕ್ಷೇತ್ರಜ್ಞರ ಗುಣಲಕ್ಷಣಗಳನ್ನು ಸ್ವಲ್ಪ ನೋಡಿದ್ವಿ. 14ರಲ್ಲಿ ಗುಣತ್ರಯಗಳನ್ನು ತಿಳಿಸಿ, ಈ ಗುಣಗಳು ಪ್ರಕೃತಿಗೆ ಸೇರಿದ್ದು, ಪುರುಷ ನಿರ್ಗುಣ ಸ್ವರೂಪನಾದರೂ ಕೂಡ ಈ ಪ್ರಕೃತಿಯ ಸ್ವಭಾವದಿಂದಾಗಿ ಅವನು ಜೀವರೂಪವನ್ನು ಪಡ್ಕೊಳ್ತಾನೆ ಅಂತ ಹೇಳ್ತಾ ಈ ಅಧ್ಯಾಯದಲ್ಲಿ ಪುರುಷತ್ರಯದ ಬಗ್ಗೆ ಮಾತಾಡ್ತೇವೆ. ಕಳೆ ಅಧ್ಯಾಯದಲ್ಲಿ ತ್ರಿಗುಣತ್ರಯದ ಬಗ್ಗೆ ಮಾತಾಡಿದ್ವಿ, ಈ ಸಲ ಪುರುಷತ್ರಯದ ಬಗ್ಗೆ ಮಾತಾಡಬೇಕು ಅಂತ. ಇಡೀ ವಿಶ್ವವನ್ನು ಇದು ಎಷ್ಟು ಪೊಯೆಟಿಕ್ ಆಗಿದೆ, ಕಾವ್ಯಮಯವಾಗಿದೆ ಈ ಅಧ್ಯಾಯ ಅಂತಂದರೆ, ಬಹುಶಃ ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಾವ್ಯಗಳ ಸಾಲಿಗೆ ಸೇರುವಂಥ ಅಧ್ಯಾಯ ರೂಪ ಇದು. ಅದನ್ನು ಇವರೇ ಹೇಳ್ತಾರೆ, ವ್ಯಾಸರೇ ಕೊನೆಗೆ ಹೇಳ್ತಾರೆ, ಇದು ಅತ್ಯಂತ ಗುಹ್ಯತಮವಾದದ್ದು, ಅತ್ಯಂತ ಗೂಢತಮವಾದಂಥ ಅಧ್ಯಾಯ ಇದು ಅಂತ ಹೇಳ್ತಾರೆ. ಅತ್ಯಂತ ಪ್ರಿಯವಾದದ್ದು ಅನಿಸುತ್ತೆ. ಭಾಷೆ ಕೂಡ ಇಷ್ಟು ಲಯಬದ್ಧವಾಗಿ ಬಂದುಬಿಟ್ಟಿದೆ ನಡುವೆ. ಅವ್ರು ಹೇಳೋದೇನೆಂದರೆ, ಯಾವುದೋ ನಾವು ಸಿಂಬಾಲಿಕ್ಕಾಗಿ ಮಾತಾಡ್ತೀವಿ. ಬಹುಶಃ ತಮಗೆ ಗೊತ್ತಿರಬೇಕು, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಈ ಚಿಹ್ನೆ ಅಂತಿದೆ, ಸಂಜ್ಞಾರೂಪವಾಗಿ ಮಾಡುವಂಥದ್ದು ಜಾಚ್ಚು. ನಾವು ಯಾವುದನ್ನು ಕ್ರೂಡಾಗಿ ಮಾಡದೇನೆ, ಕಾಂಕ್ರಿಟೈಸ್ ಮಾಡದೇನೆ ಸಿಂಬಾಲಿಕ್ಕಾಗಿ ಹೇಳುವಂಥದ್ದು ಭಾರತೀಯ ಪರಂಪರೆಯಲ್ಲಿ ವಿಶಿಷ್ಟವಾದಂಥದ್ದು. ಯಾವುದೋ ಸೂತ್ರರೂಪವಾಗಿ ಹೇಳ್ತೇವೆ. ನೋಡಿ, ತೀರ್ಥ ಕೊಡಿ. ನನಗೊಂದು ಘಟನೆ ಹಿಂದೆ ಹೇಳಿದ್ದು ನನಗೆ ನೆನಪಿಲ್ಲ. GV ಅಯ್ಯರ್ ಅವರು ಈ ಶಂಕರಾಚಾರ್ಯ ಸಿನಿಮಾ ಮಾಡಿದ ಮೇಲೆ 6 ತಿಂಗಳ ನಂತರ ನಾನು ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ಒಂದು ಅದ್ಭುತ ಗೊತ್ತಾ ನಿಮಗೆ ಅಂತ ಹೇಳಿದರು. ಒಂದು ಫೆಸ್ಟಿವಲ್ಗೆ ಹೋಗಿದ್ದರಂತೆ, ಫಿಲ್ಮ್ ಫೆಸ್ಟಿವಲ್ಲಿಗೆ, ಚಲನಚಿತ್ರೋತ್ಸವಕ್ಕೆ ಹೋದಾಗ ಎಲ್ಲ ಸಿನಿಮಾಗಳ ಪ್ರದರ್ಶನ ಆಗ್ತಾಯಿತ್ತು. ಇವ್ರದ್ದು ಸಿನಿಮಾ ಶಂಕರಾಚಾರ್ಯ ತೋರಿಸಿ ತಾವು ರೀಲೆಲ್ಲ ಹಾಕ್ಕೊಂಡ್ಬಿಟ್ಟು ಅಸ್ಟೆಂಟ್ ತೊಗೊಂಡು ತಮ್ಮ ರೂಮಿಗೆ ಬಂದು ಕೂತ್ಕೊಂಡಿದ್ದರಂತೆ. ಕೂತ್ಕೊಂಡು ಒಂದು ಅರ್ಧ ಗಂಟೆಗೆ ಒಬ್ಬ ಜರ್ಮನ್ ಮನುಷ್ಯ ಬಂದ. ಅಲ್ಲಿ ಅವನಿಗೆ ಸಂಸ್ಕೃತ ಬರೋದಿಲ್ಲ. ಶಂಕರಾಚಾರ್ಯ ತಮಗೆ ಗೊತ್ತಿದ್ದ ಹಾಗೆ ಪೂರ್ತಿ ಮೊದಲನೇ ಸಂಸ್ಕೃತ ಚಿತ್ರ, ಅದು ಸಂಸ್ಕೃತದಲ್ಲಿ ಸಂಭಾಷಣೆ ಇರುವಂಥದ್ದು. ಆತ ಬಂದುಬಿಟ್ಟು ಅಯ್ಯರ್ ಅವ್ರಿಗೆ ಹೇಳಿದಂತೆ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು, ಕಾಂಗ್ರ್ಯಾಚುಲೇಷನ್ಸ್, ಯು ಆರ್ ಪ್ರೊಡ್ಯೂಸ್ಡ್ ಎ ಮಾರ್ವಲಸ್ ಮೂವಿ, ಅದ್ಭುತ ಸಿನಿಮಾ ತಯಾರು ಮಾಡಿದ್ದೀರಿ ನೀವು, ಏನು ಅದ್ಭುತ ಮಾಡಿದ್ದೀರಿ ಅಂತ ಹೇಳಿದಂತೆ. ಇವ್ರು ಕೇಳಿದ, ಸಂಸ್ಕೃತ ಅರ್ಥ ಆಯ್ತಾ ನಿಮಗೆ, ಸಬ್ ಟೈಟಲ್ಸ್ ನೋಡಿದಿರಾ ಅಂತ. ಐ ಡಿಡ್ ನಾಟ್ ಲುಕ್ ಎಟ್ ಸಬ್ ಟೈಟಲ್ಸ್ ಅಂತ ಹೇಳಿದಂತ. ಅವನು ಕೆಳಗಡೆ ಅದು ಅನುವಾದ ಮಾಡಿ ತೋರಿಸ್ತಾರಲ್ಲ ಇಂಗ್ಲೀಷ್ ಭಾಷೆ, ಅದು ನೋಡಲಿಲ್ಲ ನಾನು ಅಂತ ಹೇಳಿದಂತೆ. ಹೇಳಿಬಿಟ್ಟು ಅಂತ ಹೇಳಿದಂತೆ, ಮೊದಲನೇ ಸೀನಲ್ಲೇ ಪೂರ್ತಿ ತತ್ವ ಹೇಳಿಬಿಟ್ಟಿದ್ದೀರಿ ನೀವು ಇಡೀ ಸಿನಿಮಾದ್ದು ಅಂತ ಹೇಳಿದಂತೆ. ಏನದು ಅಂತ ಕೇಳಿದ್ರಂತೆ ಅವರು. ನೋಡಿ, ಅವನಿಗೆ ಸಂಸ್ಕೃತ ಬರೋಲ್ಲ, ಅವನೊಬ್ಬ ಡೈರೆಕ್ಟ್ರೇ, ಫಿಲ್ಮ್ ಡೈರೆಕ್ಟ್ರೇ, ಜರ್ಮನ್ ಅವನು. ಅವ್ನು ಹೇಳಿದಂತೆ, ಮೊದಲನೇ ಸಿನಿಮಾ ಶಾರ್ಟಲ್ಲಿ, ಮೊದಲನೇ ಫ್ರೇಮಲ್ಲೇ, ಮೊದಲೇ ಸಿಚುವೇಶನ್ ಏನು ಬರುತ್ತೆ ಅದರೊಳಗೆ ನೀವು ಪೂರ್ತಿ ಎಲ್ಲ ತಿಳಿಸ್ಬಿಟ್ಟಿದ್ದೀರಿ, ನಿಮ್ಮ ಎದುರದೆಲ್ಲ ಸಿನಿಮಾದ ಸತ್ವ ತಿಳಿಸ್ಬಿಟ್ಟಿದ್ದೀರಿ ಅಂತ. ಹೇಗೆ ಅರ್ಥ ಆಯಿತು ನಿಮಗೆ ಅಂತ ಕೇಳಿದ್ರಂತೆ ಅವರು. ಆತ ಹೇಳ್ತಾನೆ, ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಸೀಕ್ವೆನ್ಸ್ ಸೀನ್ ಅಂತೀವಲ್ಲ, ಆ ದರ್ಶನದಲ್ಲಿ ಏನು ಬರುತ್ತೆ ಅಂದರೆ, ಶಿವಗುರು ಶಂಕರಾಚಾರ್ಯರ ತಂದೆ ಸ್ನಾನಕ್ಕೆ ಹೋಗಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಡುಮಟ್ಟ ನೀರಲ್ಲಿ ನಿಂತ್ಕೊಂಡಿದ್ದಾರೆ. ಸೂರ್ಯನ ಕಡೆ ಮುಖ ಮಾಡಿ ನಿಂತು ಅರ್ಘ್ಯ ಕೊಡ್ತಾ ಇದ್ದಾರೆ, ಗಾಯತ್ರಿ ಮಂತ್ರ ಹೇಳಿ ಅರ್ಘ್ಯ ಕೊಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಿದ್ರು, ನಡುಮಟ್ಟ ನೀರಲ್ಲಿ ನಿಂತ್ಕೊಂಡಿದ್ದಾರಲ್ಲ ನದಿಯಲ್ಲಿ, ಆ ನದಿಯಲ್ಲಿ ಹರಿತಿರೋ ನೀರಾನೇ ಒಂದು ಬಗ್ಸೆತ್ತುಕೊಳ್ಳೋದು, ಸೂರ್ಯನಿಗೆ ಹೇಳಿ ಗಾಯತ್ರಿ ಮಂತ್ರ ಹೇಳಿ ನೀರನ್ನು ಅಲ್ಲಿ ಅರ್ಘ್ಯ ಕೊಡೋದು, ಮತ್ತೆ ತೊಗೊಳ್ಳೋದು, ಅರ್ಘ್ಯ ಕೊಡೋದು, ಹೀಗೆ ಮಾಡ್ತಾನೆ. ಮಾಡಿ ಬರುವಾಗ ಏನು ಮಾಡ್ತಾರೆ,
ಆ ಪಂಚಪಾತ್ರೆ ತೊಗೊಂಡು ಹೋಗಿದ್ದಾರೆ, ನೀರು ತುಂಬ್ಕೊಂಡು ಬರಬೇಕಲ್ಲ ಪೂಜೆಗೆ ಅಂತ ಹೇಳಿ. ಅವತ್ತು ತುಂಬ್ಕೊಳ್ಳೋದಿಲ್ಲ. ಬರಬೇಕಾದ್ರೆ ಆ ಪಂಚಪಾತ್ರೆ ಉರುಳಿ ಬಿದ್ದು ಬಿಡುತ್ತೆ. ಹೀಗೆ ಅದನ್ನು ಮರೆತು ಅಲ್ಲೇ ಬಂದುಬಿಡ್ತಾರೆ. ಪಂಚಪಾತ್ರೆ ಬೋರ್ಲಾಗಿ ಬಿದ್ದರು, ನೀರು ಖಾಲಿ ಆಯ್ತದು. ಪಂಚಪಾತ್ರೆ ಖಾಲಿ ಆಯಿತು. ಬಂದರು, ಪೂಜೆ ಮಾಡಿದರು, ನಂತರ ಪ್ರಾಣ ಬಿಟ್ಟರು. ಕತೆ ಮುಂದೆ ಹೋಗ್ತದೆ. ಹೇಳ್ತಾನೆ, ಮೊದಲನೇದಲ್ಲೇ ಗೊತ್ತಾಯಿತು ನನಗೆ ನಿಮ್ಮ ಕಥೆ ಅಂತ. ಏನು ಅರ್ಥ ಆಯಿತು ಅಂದರೆ ಆತ ಹೇಳ್ತಾನೆ, ಅವನು ಹೇಳಿದು ನಮಗೆ ಅಯ್ಯರ್ ಹೇಳಿದ್ದು ಅಂದರೆ ನನಗೆ ಕಲ್ಪನೆಗೆ ಬಂದಿರಲಿಲ್ಲ ಕರ್ಜಿಗೆ ಅವರೇ ಆ ಮಾತು. ಅಷ್ಟು ಅದ್ಭುತ ಮಾತನ್ನು ಆತ ತಿಳ್ಕೊಂಡಿದ್ದಾನೆ. ಅಂದರೆ ಯಾವ ಒಂದು ಸಂಜ್ಞಾಪೂರ್ವಕವಾಗಿ ಮಾಡುವಂಥದ್ದು, ಚಿಹ್ನೆಯ ಮೂಲಕ ಮಾಡುವಂಥದ್ದು ಭಾಷೆಯನ್ನು ಮೀರಿ ಹೋಗ್ತದೆ ಅಂತ ಅವನಿಗೆ ಅರ್ಥ ಅದು ಹೇಳಿದಂತೆ. ಸಿ, ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ಅಮಿಡ್ಸ್ ದ ಫ್ಲೋ ಆಫ್ ಲೈಫ್, ಟೇಕ್ಸ್ ಎ ಹ್ಯಾಂಡ್ಫುಲ್ ಆಫ್ ಲೈಫ್ ಆ್ಯಂಡ್ ಗಿವ್ಸ್ ಇಟ್ ಟು ದ ಲೈಫ್ ಗಿವರ್. ಅವನು ಹೇಳೋದು ಅರ್ಘ್ಯದ ಅರ್ಥ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಸಮುದ್ರದ ನದಿ ಮಧ್ಯೆ ನಿಂತ್ಕೊಂಡಿದ್ದೀರಿ, ನದಿ ಪ್ರವಾಹ ಹರಿತಾ ಹೋಗ್ತಾ ಇದೆ. ನದಿ ಪ್ರವಾಹ ಅಂದರೆ ಜೀವನ ಇದ್ದ ಹಾಗೆ. ಒಬ್ಬ ಮನುಷ್ಯ ಜೀವನದ ಮಧ್ಯೆ ಇದ್ದು ಜೀವನದ ಒಂದು ಮುಷ್ಟಿಯನ್ನು, ಒಂದು ಬೊಗಸೆಯನ್ನು ತಾನು ತಗೋತಾನೆ. ತಂದಲ್ಲ ಅದು, ಅಲ್ಲಿ ಹರಿತಿರುವಂಥ ಜೀವನದ ಒಂದು ಬೊಗಸೆಯನ್ನು ತಗೊಂಡು ಜೀವ ಕೊಟ್ಟಂಥ ಸೂರ್ಯನಿಗೆ ಮತ್ತೆ ಅವನಿಗೆ ಅರ್ಘ್ಯ ರೂಪ ಕೊಡ್ತಾನೆ. ಅದನ್ನು ಮೊದಲೇ ಸೀನಲ್ಲೇ ತೋರಿಸ್ಬಿಟ್ರಿ ನೀವು ಅಂತ ಹೇಳಿದಂತೆ. ಅವನಿಗೆ ಅರ್ಘ್ಯ ಅಂದರೆ ಗೊತ್ತಿಲ್ಲ, ಅವನು ಜರ್ಮನ್ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಒಂದು ಚಿಹ್ನೆ ಭಾಷೆಯನ್ನು ಮೀರಿ ಹೇಗೆ ಹೋಗ್ತದೆ ಅಂತ. ಆ್ಯಂಡ್ ಐ ಆಲ್ಸೋ ಸೋ ದ ಟಂಬ್ಲರ್ ಫಾಲಿಂಗ್ ಅಪ್ ಸೈಡ್ ಡೌನ್. ಬರ್ಬೇಕಾದ್ರೆ ಪಂಚಪಾತ್ರೆ ಕೆಳಗೆ ಬಿದ್ದುಬಿಡ್ತಲ್ಲ, ಅದು ಖಾಲಿ ಆಯಿತು. ಆದ್ದರಿಂದ ಐ ಥಾಟ್ ಹೀಸ್ ಲೈಫ್ ಈಸ್ ಓವರ್, ಹಿ ಡಿಡ್ ನಾಟ್ ಕ್ಯಾರಿ ಲೈಫ್ ಬ್ಯಾಕ್ ಟು ಹಿಸ್ ಹೌಸ್. ಅವನು ಪಾತ್ರೆ ಕೆಳಗೆ ಬಿದ್ದಿರೋದ್ರಿಂದ ಜೀವನವನ್ನು ತುಂಬಿಕೊಂಡು ಹೋಗಲಿಲ್ಲ, ಅವನ ಜೀವನ ಮುಗೀತು ಅಂತ ಗೊತ್ತಾಯಿತು ನನಗೆ ಅಂತ ಹೇಳಿದ್ದಂತೆ. ಅದನ್ನು ಅಯ್ಯರ್ ನನಗೆ ನೆನೆಸ್ಕೊಂಡು ಹೇಳೋರು, ನೋಡಿ ಶಕ್ತಿ ಎಷ್ಟಿದೆ, ದೃಶ್ಯ ಮಾಧ್ಯಮಕ್ಕೆ ಇರುವಂಥ ಶಕ್ತಿ, ಒಂದು ಸಂಜ್ಞೆ, ಒಂದು ಸೂಚಕ ಭಾಷೆಯನ್ನು ಮೀರಿ ಹೋಗ್ತದೆ ಅಂತ. ಅದನ್ನು ಅದೇ ರೂಪಕವಾಗಿ ಇಲ್ಲಿ ಇದು ಭಗವದ್ಗೀತೆಯಲ್ಲಿ ಮಾತ್ರ ಬಂದಿರೋದಲ್ಲ, ವೇದದಲ್ಲಿ ಕೂಡ ಬಂದಿರುವಂಥದ್ದು, ನಮ್ಮ ಸಾಕಷ್ಟು ಉಪನಿಷತ್ತುಗಳು ಬಂದಿರುವಂಥದ್ದು ಈ ರೂಪ, ಈ ಆಲದ ಮರದ ದೃಶ್ಯ, ವೃಕ್ಷದ ರೂಪ. ಇದನ್ನು ತೊಗೊಂಡು ಶುರು ಮಾಡ್ತಾರೆ ಇಲ್ಲಿ. ಇಡೀ ವಿಶ್ವವನ್ನು ಪ್ರತಿಮಾ ರೂಪವಾಗಿ ಒಂದು ವೃಕ್ಷದ ರೂಪದಲ್ಲಿ ನೋಡುವಂತೆ ನಿಮ್ಮನ್ನು ಕೇಳ್ಕೊತಾರೆ. ಈ ಶ್ಲೋಕ ಶುರು ಆಗೋದು ಹೀಗೆ, ಭಗವಂತ ಹೇಳುವಂಥದ್ದು, ಊರ್ಧ್ವ ಮೂಲ ಅಧಶಾಖಂ ಅಶ್ವತ್ಥಂ ಪ್ರಾಹುರವಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದು ಬಹಳ ಜನ ರೆಗ್ಯುಲರ್ ಉಪಯೋಗಿಸುವಂಥದ್ದು. ಪುರುಷೋತ್ತಮ ಯೋಗ ಸಾಕಷ್ಟು ಜನ ಪಠನೆ ಮಾಡ್ತಾರೆ, ಈ ಶ್ಲೋಕ ಹೇಳ್ತಾರೆ. ಅದ್ಭುತವಾದಂಥ ಶ್ಲೋಕ. ಊರ್ಧ್ವ ಮೂಲ ಅಧಶಾಖಂ, ಇದನ್ನು ತಿಳ್ಕೊಂಬಿಡೋಣ. ಇದರ ಅರ್ಥ ಏನು ಶ್ಲೋಕದ್ದು ಅಂದರೆ, ಮೇಲೆ ಬೇರು ಕೆಳಗೆ ಕೊಂಬೆಗಳು ಇರುವಂಥ ಅಶ್ವತ್ಥ ವೃಕ್ಷವನ್ನು ಅವ್ಯಯ ವೃಕ್ಷ ಎಂದು ಕರಿತೇವೆ. ಇದರ ಎಲೆಗಳೇ ವೇದ. ಯಾವನು ಈ ವೃಕ್ಷವನ್ನು ಮೂಲ ಸಹಿತ ಅರ್ಥ ಮಾಡ್ಕೊಳ್ತಾನೋ ಅವನು ವೇದವನ್ನು ಬಲ್ಲವನು. ನಾನು ಪದಶಃ ಅರ್ಥ ಹೇಳ್ತಾ ಇದ್ದೀನಿ, ಮುಂದೆ ವಿಶ್ಲೇಷಣೆ ಮಾಡೋಣ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೇಲೆ ಬೇರು ಕೆಳಗಡೆ ಕೊಂಬೆಗಳು. ಇಂಥ ಅಶ್ವತ್ಥ ವೃಕ್ಷವನ್ನು ಅವ್ಯಯ ವೃಕ್ಷ ಅಂತ ಕರಿತೀವಿ. ಅಂದರೆ ಅನಾದಿಯಾಗಿರುವಂಥದ್ದು, ಯಾವಾಗಲೂ ಇರುವಂಥ ವೃಕ್ಷ, ಇದಕ್ಕೆ ನಾಶ ಇಲ್ಲ. ಇದರ ಎಲೆಗಳೇ ವೇದಗಳು, ಪ್ರತಿಯೊಂದು ಎಲೆ ವೇದ ಇದ್ದ ಹಾಗೆ. ಯಾವನು ಈ ವೃಕ್ಷವನ್ನು ಅರ್ಥ ಮಾಡ್ಕೊಳ್ತಾನೋ ಅವನು ವೇದ ತಿಳ್ಕೊಂಡ ಹಾಗೆ ಅಂತ. ಈ ಮಾತು ಕಠೋಪನಿಷತ್ನಲ್ಲಿ ಮೊದಲು ಬರ್ತದೆ. ಕಠೋಪನಿಷತ್ನಲ್ಲಿ ಯಮ ಇದನ್ನು ಹೋಲಿಕೆ ಕೊಡ್ತಾನೆ. ನಚಿಕೇತನಿಗೆ ಹೇಳಬೇಕಾದ್ರೆ ಯಮ ಹೇಳ್ತಾನೆ, ಸಂಸಾರ ಅನ್ನೋದು ಒಂದು ಅಶ್ವತ್ಥ ವೃಕ್ಷ ಇದ್ದ ಹಾಗೆ ಅಂತ ಬರ್ತದೆ. ಸಂಸಾರ ಅಶ್ವತ್ಥ ವೃಕ್ಷ ಅಂತ ಹೇಳ್ತಾನೆ. ಅಲ್ಲೂ ಅದೇ ಹೇಳ್ತಾನೆ. ಈ ಉಪಮೆ ಬೇರೆ ಬೇರೆ ಕಡೆ ಬಂದಿದೆ, ಸಾಕಷ್ಟು ಕಡೆ ಬಂದಿದೆ, ಇದು ಸಾಕಷ್ಟು ಉಪನಿಷತ್ತುಗಳು ಬಂದಿದೆ. ಇದು ಬೇರೆ ವೃಕ್ಷಗಳಂತಲ್ಲ, ಅತ್ಯಂತ ವಿಚಿತ್ರವಾದ ವೃಕ್ಷ. ಎಲ್ಲ ಕಡೆ ವೃಕ್ಷದಲ್ಲಿ ಏನಿರುತ್ತೆ ಹೇಳಿ, ಬೇರೆ ಕೆಳಗಿರುತ್ತೆ, ಕೊಂಬೆ ರೆಂಬೆ ಎಲೆಗಳ ಮೇಲೆ ಇರ್ತದೆ. ಇದು ಊರ್ಧ್ವ ಮೂಲ ಅಧಶಾಖ. ಇದು ಯಾಕೆ ಹಿಂಗೆ ಬಂತು? ಮತ್ತು ಇನ್ನೊಂದು ಪ್ರಶ್ನೆ, ಯಾವ ಮರವನ್ನಾದರೂ ಹೇಳ್ಬೋದಾಗಿತ್ತಲ್ಲ, ಅಶ್ವತ್ಥ ವೃಕ್ಷಕ್ಕೆ ಯಾಕೆ ಹೋಲಿಕೆ ಕೊಟ್ಟರು ಸಂಸಾರಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ. ಬೇರೆ ಮರ ಹೇಳ್ಬೋದಾಗಿತ್ತಲ್ಲ, ಅಶ್ವತ್ಥ ವೃಕ್ಷಕ್ಕೆ ಯಾಕೆ ಹೋಲಿಕೆ ಕೊಟ್ಟರು ಅಂತಂದರೆ, ಇತರ ಮರಗಳಿಗಿಂತ ಅಶ್ವತ್ಥ ವೃಕ್ಷದ ಹೋಲಿಕೆ ಸಂಸಾರದ ಸಂದರ್ಭಗಳಲ್ಲಿ ಹೆಚ್ಚು ಸೂಕ್ತವಾಗ್ತದೆ. ಸಂಸಾರ ಸಂದರ್ಭಕ್ಕೂ ಅಶ್ವತ್ಥ ವೃಕ್ಷ ರಚನೆಗೂ ಬಹಳಷ್ಟು ಸಾಮ್ಯ ಇದೆ. 4 ಗುಣಧರ್ಮಗಳಲ್ಲಿ ಸಂಸಾರಕ್ಕೂ ಅಶ್ವತ್ಥ ವೃಕ್ಷಕ್ಕೂ ಸಮಾನತೆ ಇದೆ ಅಂತ. 4 ಗುಣಗಳಲ್ಲಿ ನಾವು 4 ಗುಣಗಳು ಯಾವುದು ಅಂತ. ಮೊದಲನೇ ಗುಣ ಬಹುಕಾಲಿತ್ವ ಅಂತ. ಬಹುಕಾಲಿತ್ವ ಅಂದರೆ ಬಹಳ ದಿವಸ ಬದುಕುವಂಥದ್ದು, ದೀರ್ಘಾಯುಷಿಯಾದಂಥ ವೃಕ್ಷ ಅದು. ಅಶ್ವತ್ಥ ವೃಕ್ಷ 400, 500 ವರ್ಷ, 600 ವರ್ಷ ಬದುಕಿದ್ದು, ಮತ್ತು ಅದು ಬೆಳೀತಾ ಹೋದರೆ ಸಾವಿರಾರು ವರ್ಷನೂ ಬೆಳೀಬಹುದು. ಯಾಕೆ ಬಿಳಲು ಬರ್ತಲ್ಲ, ಬಿಳಲು ಬಿಟ್ಟು ಅದೇ ಬೇರಾಗ್ತದೆ. ಮೊದಲಿನ ಬೇರೆ ಇಲ್ಲಿ ಕಾಂಡ ಇರೋದಿಲ್ಲ, ಮತ್ತೊಂದು ಕಾಂಡ ಸೃಷ್ಟಿಯಾಗಿಬಿಡುತ್ತೆ. ಬೆಳ್ಕೊಂಡು ಎಷ್ಟೋ ಕಾಲ ಬದುಕಿರುವಂಥ ವೃಕ್ಷ ಇದು. ದೀರ್ಘಕಾಲಿತ್ವ, ಬಹುಕಾಲ ಬದುಕುವಂಥದ್ದು ಈ ಅಶ್ವತ್ಥ ವೃಕ್ಷ.
ಒಂದು ಕಡೆ ಚಿಗುರ್ತಾ ಇರುತ್ತೆ, ಒಂದು ಕಡೆ ಬಾಡ್ತಾ ಇರುತ್ತೆ, ಆದರೂ ನಡ್ಕೊಂಡು ಹೋಗ್ತದೆ, ಜೀವನ ನಡ್ಕೊಂಡು ಹೋಗ್ತದೆ. ಸಂಸಾರನೂ ಹಾಗೆ ಅಲ್ವಾ ಅಂತ ಹೇಳ್ತಾರೆ. ನಮ್ಮ ಸಂಸಾರ ಪರಂಪರೆ ಕೂಡ ದೀರ್ಘಜೀವಿ, ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಹೋಗೋದ್ರಿಂದ ಇದು ಒಂದು ದೀರ್ಘಜೀವಿಯಾದಂಥ ಒಂದು ಸಂಸಾರ. ಎರಡನೇ ಗುಣ, ಸಮಾನ ಗುಣ ಅಂದರೆ ಬಹು ವಿಸ್ತೃತತ್ವ ಅಂತ. ವಿಸ್ತೃತತೆ, ವಿಸ್ತಾರ ಆಗುವಂಥ ಶಕ್ತಿ. ಬಹು ವಿಸ್ತೃತತೆ ಆಲದ ಮರಕ್ಕಿದೆ ಅಂತ. ಈ ಮರದ ಕೊಂಬೆಗಳು ತಾವು ನೋಡಿ, ದೊಡ್ಡ ಆಲದ ಮರ ಅಂತ ಒಂದಿದೆ ಇಲ್ಲಿ, ಆದ ಮೂಲ ಬೇರೆ ಯಾವುದು ಅಂತ ಗೊತ್ತಾಗಲ್ಲ. ಇದನ್ನು ಬಿಡಿ, ಕಲ್ಕತ್ತಾದಲ್ಲಿ ನೋಡ್ಬೇಕು, ಇನ್ನೂ ದೊಡ್ಡದಾಗಿದೆ. ಕಲ್ಕತ್ತಾಲೇ ಬಹುಶಃ ಏಷ್ಯಾದ ಅತ್ಯಂತ ದೊಡ್ಡ ಅಶ್ವತ್ಥ ವೃಕ್ಷ ಕಲ್ಕತ್ತಾದಲ್ಲಿದೆ, ಬೊಟಾನಿಕಲ್ ಗಾರ್ಡನಲ್ಲಿ. ಹೋಗಿ ನೋಡಿದರೆ ಸುಮಾರು 3 ಎಕರೆ 4 ಎಕರೆ ಜಮೀನು ಇರಬೇಕದು. ನೀವು ಹೋಗ್ತಾ ಇದ್ದರೆ ಮೂಲ ಯಾವುದು ಬೀಳಲು ಅಂತ ಗೊತ್ತೇ ಆಗೋಲ್ಲ. ಎಷ್ಟು ವರ್ಷದಿಂದ ಇದೆಯೋ ಅದು, ಎಷ್ಟು ಜಾಗ ಹಿಡ್ಕೊಂಡಿದೆ. ಅದಕ್ಕೆ ಹೇಳೋದು ಬಹು ವಿಸ್ತೃತತ್ವ ಅಂದರೆ ಈ ಮರದ ಕೊಂಬೆಗಳು, ಕವಲುಗಳು, ಬೇರುಗಳು, ಬಿಳಲುಗಳು ಎಷ್ಟು ದೂರ ಹೋಗ್ಬಿಡುತ್ತೆ. ತಾವು ನೋಡಿರಬೇಕು, ಮನೆ ಹತ್ತಿರ ಯಾವುದಾದ್ರೂ ದೂರ ಅಶ್ವತ್ಥ ವೃಕ್ಷ ಇದ್ದರೆ, ನನಗೆ ಅನುಭವ ಅದು. ನಮ್ಮ ಮನೆ ಕಟ್ಟಿಸ್ಬೇಕಾದ್ರೆ ನಮ್ಮ ಮನೆಯಿಂದ ಸುಮಾರು 60-70 ಮೀಟ್ರ್, 100 ಮೀಟ್ರ್ ದೂರ ಒಂದು ಅಶ್ವತ್ಥ ವೃಕ್ಷ ಇದೆ. ಎಷ್ಟು ವರ್ಷದಿಂದ ಇದೆ. ನಾವು ಮನೆ ಫೌಂಡೇಶನ್ ಹಾಕ್ಬೇಕಾದ್ರೆ ಬೇರೆಲ್ಲ ಅಲ್ಲಿ ಬಂದುಬಿಟ್ಟಿದೆ. ಯಾವ ಬೇರಿದು, ಸುತ್ತಲೂ ಗಿಡ ಇಲ್ಲ, ಕಾಂಗ್ರೆಸ್ ಬಿಟ್ಟರೆ ಇನ್ನೇನೂ ಗಿಡ ಇರಲಿಲ್ಲ ಅಲ್ಲಿ, ಇದೆಯಲ್ಲಿ ಬಂತು ಅಂತ ಕೇಳಿದರೆ ಅಶ್ವತ್ಥ ವೃಕ್ಷದ್ದು ಅಷ್ಟು ಬೇರೆ ಆಳ ಬಂದಿದೆ. ಹಿಡ್ಕೋಬೇಕಲ್ಲ ದೊಡ್ಡ ವೃಕ್ಷ ಅದನ್ನು. ಅದಕ್ಕೆ ಅಷ್ಟು ಈ ಕಡೆ ಬಹುದೂರ ಸಾಗಿ ಹೋಗ್ತವೆ. ನಮ್ಮ ಸಂಸಾರ ಶಾಖೆಗಳು ಹಾಗೇ ಅಲ್ವಾ ಅಂತ ನಾವು ನನಗಂತೂ ಅದು ಅರ್ಥ ಆಗೋದಿಲ್ಲ. ಸಂಬಂಧಗಳನ್ನ ಹೇಳ್ತಾ ಇರ್ತಾರೆ ಕೆಲವರು. ನಮ್ಮ ದೊಡ್ಡಪ್ಪನ ತಂಗಿ ಅಳಿಯನ ಅದು ಮುಗಿಯೋದಿಲ್ಲ ಅದು. ಹಾಗೆ ನಮ್ಮ ಸಂಸಾರ ಸಂಬಂಧಗಳು ಹೇಗೋ ಹಬ್ಬಿಕೊಂಡು ವಿಸ್ತಾರವಾಗಿವೆ. ಮೂರನೇದ್ದು ಬಹುಗ್ರಂಥಿಲತ್ವ ಅಂತ, ಚೆನ್ನಾಗಿ ಹೆಸರು ಕೊಟ್ಟಿದ್ದಾರೆ DVG. ಬಹುಗ್ರಂಥಿಲತ್ವ ಅಂತ. ಗ್ರಂಥಿ ಅಂದರೆ ಗಂಟು. ಈ ಮರದಲ್ಲಿ, ಅಶ್ವತ್ಥ ವೃಕ್ಷದಲ್ಲಿ ಕೊಂಬೆಗಳು, ಬಿಳಲುಗಳು ಗಂಟಾಗಿ ಜಡೆಯಾಗಿ ಸೊಟ್ಟಗಾಗಿ ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ. ತುಂಬ ಇದೆ ಅದು. ಸಂಸಾರದ ಸಿಕ್ಕುಗಳು, ತೊಡಕುಗಳು ಹಾಗೆಯೇ ಅಂತ ಸುಲಭವಾಗಿ ಪಾರಾಗೋಕ್ಕಾಗೋಲ್ಲ. ಎಲ್ಲೆಲ್ಲೋ ಸಿಕ್ಕಾಕ್ಕೊಂಡಿದೆ. ಯಾವುದೋ ಮುಟ್ಟೋಕೆ ಹೋದರೆ ಎಲ್ಲೋ ಶಾಕ್ ಹೊಡಿತದೆ ಸಂಸಾರದಲ್ಲಿ. ಹಾಗೆ ಈ ಋಣಾನುಬಂಧದ ಗೆಳೆತಗಳು ಅಂತಿದೆ. ಈ ಬಿಳಲಿದೆಯಲ್ಲ, ಋಣಾನುಬಂಧದ ಸೆಳೆತಗಳು ಅಂತ. ಹಾಗೆ ಎಲ್ಲಿ ಹಾಗೆ ಗ್ರಂಥಿಲತ್ವ ಗಿಡದಲ್ಲಿದೆಯೋ ಹಾಗೆ ಗ್ರಂಥಿಲತ್ವ ನಮ್ಮಲ್ಲೂ ಇದೆ ಅಂತ. ನಾಲ್ಕನೇದ್ದು ಬಹುಮುಖ್ಯವಾದದ್ದು ಬಹು ಪೋಷಕತ್ವ ಅಂತ. ದೊಡ್ಡ ಆಲದ ಮರ ಸಹಸ್ರಾರು ಪಕ್ಷಿಗಳಿಗೆ, ಜೀವಗಳಿಗೆ ಆಶ್ರಯದಾತ ಆಗಿದೆ. ಆಶ್ರಯ ಕೊಟ್ಟಿದೆ, ರಕ್ಷಣೆ ಮಾಡುತ್ತೆ. ಕ್ರಿಮಿಕೀಟಗಳು ಬೇಕಾದಷ್ಟಿದೆ, ಅವು ಕಾಪಾಡ್ತದೆ. ಸಂಸಾರ ಕೂಡ ಹಾಗೇನೆ. ಬಂಧು ಮಿತ್ರರಿಗೆ, ಆಗಂತಕರಿಗೆ, ಅತಿಥಿಗಳಿಗೆ ಆಶ್ರಯವಾಗಿ ಪೋಷಕವಾಗಿರುವಂಥ ಕ್ರಿಯೆ ಮಾಡ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಸಂಸಾರಕ್ಕೂ ಆಲದ ಮರಕ್ಕೂ ಹೋಲಿಸುವಂಥ ಒಂದು ಸಾಮ್ಯ ಉಂಟು. ಈ ಏನು DVG ಇದು ಅಂತ ಹೇಳಿದರೂ, ಈ ಅಧ್ಯಾಯದಲ್ಲಿ ಅಶ್ವತ್ಥ ವೃಕ್ಷದ ಏನು ಬರ್ತದೋ ಅದನ್ನು ಅದ್ಭುತವಾಗಿ ಕಗ್ಗದಲ್ಲಿ ಬರೆದಿದ್ದಾರೆ. ಎಲ್ಲರೂ ಓದಿ ಅರ್ಥ ಮಾಡ್ಕೊಳ್ಳುವಂಥ ಪದ್ಯಗಳು, ಬಹಳ ಸೊಗಸಾದ ಪದ್ಯಗಳು. ಅದನ್ನು ಪದ್ಯ ಕೆಲವು ನೆನಪಾಗ್ತದೆ ನನಗೆ. ಪರಮ ಪದದಲ್ಲಿ ನೋಡು ಬೇರುಗಳು ವ್ಯೋಮದಲ್ಲಿ, ಪರಮ ಪದದಲ್ಲಿ ನೋಡು ಬೇರುಗಳು ವ್ಯೋಮದಲ್ಲಿ, ಧರೆಗಿಳಿದ ಕೊಂಬು ರೆಂಬೆಗಳು ಬಿಳಲುಗಳು, ಚಿರಜೀವಿ ವೃಕ್ಷವಿದು ವಿಶ್ವಜೀವಾಶ್ವತ್ಥ, ಪರಿಕಿಸು ಇದರ ಅರ್ಥವನ್ನು ಮಂಕುತಿಮ್ಮ. ಮೊದಲನೇ ಪದ್ಯ ಸಿಂಪಲಾಗಿ ಹೇಳ್ತದೆ. ಪರಮ ಪದದಲ್ಲಿ ನೋಡು ಬೇರುಗಳು ವ್ಯೋಮದಲ್ಲಿ, ಬೇರುಗಳ ಮೇಲೆ ಇದೆ. ಧರೆಗಿಳಿದ ಕೊಂಬೆರೆಂಬೆಗಳು ಬಿಳಲುಗಳು, ಚಿರಜೀವಿ ವೃಕ್ಷವಿದು, ಸಾಕಷ್ಟು ವರ್ಷ ಬದುಕಂಥ ವೃಕ್ಷ ಇದು. ವಿಶ್ವಜೀವಾಶ್ವತ್ಥ, ವಿಶ್ವಜೀವ ಅನ್ನುವಂಥ ಅಶ್ವತ್ಥ ಇದು. ಪರಿಕಿಸದರ ಅರ್ಥವನ್ನು ಮಂಕುತಿಮ್ಮ, ಅರ್ಥ ಮಾಡ್ಕೊ ಅಂತ ಮೊದಲು ಹೇಳಿದರು. ಅದರ ಅರ್ಥ ಎರಡನೇ ಪದ್ಯ ಹೇಳ್ತಾ ಬರ್ತಾರೆ. ಜೀವನದ ಮೂಲ ಮೇಲಿಹುದು ಪರಮೋರ್ಧ್ವದಲ್ಲಿ. ನೋಡಿ ಎಷ್ಟು ಅದ್ಭುತ ಮಾತಿದು. ಜೀವನದ ಮೂಲ ಮೇಲಿಹುದು ಪರಮೋರ್ಧ್ವದಲ್ಲಿ, ತೀವಿರ್ಪುದು ಕೆಳಗೆ ನಮ್ಮ ಲೋಕದಲ್ಲಿ. ನಾವು ಅದರ ಕಡ್ಡಿ ಎಲೆ ಚಿಗುರುವೆವು, ಬಾಡುವೆವು, ಸಾವು ಮರಕೇನಿಲ್ಲ ಮಂಕುತಿಮ್ಮ. ಎರಡನೇ ಹಂತದಲ್ಲಿ ಸ್ವಲ್ಪ ಮೇಲೆ ಹೋಗ್ತಾರೆ. ಜೀವನದ ಮೂಲ, ನಮ್ಮ ಜೀವನದ ಮೂಲ ಇದೆಯಲ್ಲ ಅದು ಮೇಲಿಹುದು ಪರಮೋರ್ಧ್ವದಲ್ಲಿ. ಮರಕ್ಕೆ ಬೇರು ಮೂಲ, ಆ ಬೇರು ಮೇಲೆ ಇದೆ. ತೀವಿರ್ಪುದು ಕೆಳಗೆ ನಮ್ಮ ಲೋಕದಲ್ಲಿ. ನೋಡಿ, ನಮಗೆ ಬೇಕಾದದ್ದು ಹಣ್ಣು, ಗಿಡದಲ್ಲಿ ಬೇಕಾಗೋದು ಹಣ್ಣು, ಅದು ಕೆಳಗೆ ಕೊಟ್ಟಿದ್ದಾನೆ, ಬೇಕಾದಷ್ಟು ತಿನ್ಕೊಳ್ಳಿ ನೀವು ಅಂತ. ಬೇರು ಬೇಕಾ, ಕಷ್ಟಪಡಬೇಕು. ಹಣ್ಣು ಕಾಯಿ ತಿನ್ಕೊಂಡು ಇಲ್ಲೇ ಇರಿ, ಏನು ತೊಂದರೆ ಇಲ್ಲ. ಅದಕ್ಕೆ ಕೊಂಬೆ ರೆಂಬೆಗಳು ಹಣ್ಣುಗಳು ಕೆಳಗಿದೆ, ಬೇರೆ ಮೇಲೆ ಇದೆ. ನಾವು ಯಾರಪ್ಪ ಅದರೊಳಗೆ? ಇದು ನೋಡಿದರೆ ಸ್ವಲ್ಪ ನಿರಾಶೆ ಅನಿಸುತ್ತೆ. ನಾವೇನು ಅಪ್ಪ ಮರದೊಳಗೆ ದೊಡ್ಡ ಅಶ್ವತ್ಥ ವೃಕ್ಷ, ನಾವು ಬರೀ ಕಡ್ಡಿ ಎಲೆ, ನಮ್ಮಿಂದ ಏನಾಗ್ತದೆ ಹೇಳಿ? ಏನೂ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ನಾವು ಅದರ ಕಡ್ಡಿ ಎಲೆ
ಚಿಗುರುವೆವು, ಬಾಡುವೆವು. ಸಾವು ಮರಕ್ಕೇನಿಲ್ಲ ಮಂಕುತಿಮ್ಮ, ಮರಕ್ಕೇನು ಸಾವಿಲ್ಲ. ಸಾವು ನಮಗೆ. ಒಂದು ಎಲೆ ಇದ್ದು ಒಂದು ಕಡ್ಡಿ ಇದೆ, ಒಂದು ದಿವಸಕ್ಕೆ ಒಂದು 100 ಕಡ್ಡಿ ಬೀಳುತ್ತೆ, 100 ಎಲೆ ಬೀಳುತ್ತೆ. ಮರಕ್ಕೇನೂ ಆಗಲ್ಲ ಅಂತಂದಾಗ ನಾವೇನು ಹಾಗಾದರೆ ಏನೂ ಪ್ರಯೋಜನ ಇಲ್ವಾ ಅಂತ ಅನಿಸುವಾಗ 3ನೇ ಪದ್ಯ ಹೇಳ್ತಾರೆ. ಒಂದು ಕಡೆ ಚಿಗುರುತಲಿ, ಒಂದು ಕಡೆ ಬಾಡುತ್ತಲಿ, ಕಂದು ತೆರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ, ಎಂದೆಂದು ಅಶ್ವತ್ಥ ಹಳೆ ಹೊಸದು, ಎಂದೆಂದು ಅಶ್ವತ್ಥ ಹೊಳೆ ಹೊಸದು, ತಾನದ ಸ್ಪಂದನವು ಮಂಕುತಿಮ್ಮ, ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ. ನೋಡಿ, ಒಂದು ಕಡೆ ಚಿಗುರುತ್ತಲಿ, ಒಂದು ಕಡೆ ಬಾಡುತ್ತಲಿ, ಒಂದು ಕಡೆ ಚಿಗುರ್ತಾ ಇದೆ, ಒಂದು ಕಡೆ ಬಾಡ್ತಾ ಇದೆ. ಕಂದು ತೀರೆ ಕೊಂಬೆ, ಒಂದು ಕಡೆ ಕೊಂಬೆ ಮಸ್ಕಾಗಿ ಬೀಳ್ತಾ ಇದೆ, ಇನ್ನೊಂದು ಕಡೆಗೆ ಮುಂಡದಲ್ಲಿ ಹಬ್ಬುತ್ತಲಿ, ಇನ್ನೊಂದು ಕಡೆ ಬೆಳೀತಾ ಇದೆ. ಎಂದೆಂದು ಅಶ್ವತ್ಥ ಹಳೆ ಹೊಸದು. ಇದು ಹಳೆಯದು ಹೌದು, ಹೊಸದು ಹೌದು. ಹಳೆ ಹೊಸದು, ತಾನದ ಸ್ಪಂದನವು ಮಂಕುತಿಮ್ಮ. ಆ ಸ್ಪಂದನ ಒಳಗಿದೆಯಲ್ಲ, ಮರದೊಳಗೆ ಸ್ಪಂದನ, ಅದು ಬ್ರಹ್ಮಂದು. ಅದನ್ನು ಅರ್ಥ ಮಾಡ್ಕೊ. ಅಂದರೆ ನೀನು ಕಡ್ಡಿ ಎಲೆ ಆದರೂ ಕೂಡ ಅದನ್ನು ಸೃಷ್ಟಿ ಮಾಡಿದ ಸ್ಪಂದನ ಯಾರ್ದು? ಅದರೊಳಗಿರುವಂಥದ್ದು ಬ್ರಹ್ಮನದು. ಆದರೆ ನೀನು ಕೂಡ ಬ್ರಹ್ಮನ ಸೃಷ್ಟಿಯ ಒಂದು ಅಂಗವೇ ಆದಿ. ಎಲೆ ಆದರೂ ಅಡ್ಡಿ ಇಲ್ಲ, ಬ್ರಹ್ಮನ ಸ್ಪಂದನವೇ ನೀನಾಗಿದ್ದೀಯಾ ಅಂತ ಆಶಾವಾದ ಕೊಡ್ತಾರೆ. ಮುಂದೆ ಸ್ವಲ್ಪ ಹೋದರೆ ಅಶ್ವತ್ಥ ವೃಕ್ಷ ಅಂದರೆ ಆಲದ ಮರ ಅಂತ ಮೇಲ್ನೋಟಕ್ಕೆ ನಮಗೆ ಅನಿಸುತ್ತೆ. ಅರ್ಥ ಹಾಗೆ, ಅಶ್ವತ್ಥ ವೃಕ್ಷ ಅಂದರೆ ಆಲದ ಮರ ಅಂತ ಅರ್ಥ ಮೇಲ್ನೋಟಕ್ಕೆ. ಅದಕ್ಕೆ ಇನ್ನೊಂದು ತಾತ್ವಿಕ ಅರ್ಥ ಬೇರೆ ಇದೆ. ತಾತ್ವಿಕ ಅರ್ಥ ಏನು ಅಂದರೆ ಶ್ವ ನ ತಿಷ್ಠತಿ ಇತಿ ಅಶ್ವತ್ಥ ಅಂತ. ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ. ಶ್ವ ಅಂದರೆ ನಾಳೆ, ನ ತಿಷ್ಠತಿ ಇರೋದಿಲ್ಲ. ನಾಳೆ ಯಾವುದು ಇರೋದಿಲ್ವೋ ಅದು ಅಶ್ವತ್ಥ ಅಂತ. ನೋಡಿ, ಅಂದರೆ ನಾಳೆ ತನಕ ಯಾವುದು ಬದುಕೋದಿಲ್ವೋ ಅದು ಅಶ್ವತ್ಥ. ಅಶ್ವತ್ಥವನ್ನು ಎದಕ್ಕೆ ಹೋಲಿಸ್ತಾ ಇದ್ದೀವಿ ನಾವು? ಜೀವನಕ್ಕೆ ಹೋಲಿಸ್ತಾ ಇದ್ದೀವಿ. ಅಂದರೆ ಜೀವಿ ತಿಳ್ಕೋಬೇಕಾದದ್ದು ನಮ್ಮ ಜೀವನ ಕ್ಷಣಭಂಗುರವಾದಂಥದ್ದು, ಶಾಶ್ವತವಾದದ್ದಲ್ಲ ಅಂತ ಒಂದು ಅರ್ಥ. ನಾಳೆ ತನಕ ಇರುವಂಥದ್ದಲ್ಲ ಇದು. ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ. ನಾಳೆ ತನಕ ಇರದೇ ಇರುವಂಥದ್ದು ಅಶ್ವತ್ಥ. ಆದ್ದರಿಂದ ನಿನ್ನ ಜೀವನ ಪರ್ಮನೆಂಟ್ ಅಂತ ತಿಳ್ಕೊಬೇಡ, ಅದು ಶಾಶ್ವತವಲ್ಲ ಅಂತ ಒಂದು ಅರ್ಥ ಆಯಿತು. ಇನ್ನೊಂದು ಅರ್ಥನೂ ಇದೆ ಅದಕ್ಕೆ. ಇನ್ನೊಂದು ಅರ್ಥ ಅಂದರೆ ಶ್ವಃ ಅಂದರೆ ನಾಳೆ ಅಂತ ಹೇಳಿದೆ. ಶ್ವಸ್ಥಃ ಅಂದರೆ ಇಂದು ಇರುವಂತೆ ನಾಳೆಯೂ ಇರುವಂಥದ್ದು. ಇವತ್ತು ಹೇಗಿದೆಯೋ ಅದು ನಾಳೆಯೂ ಇರ್ತದೆ. ಶ್ವಸ್ಥಃ ಅಂದರೆ. ಅಶ್ವಸ್ಥಃ ಅಂದರೆ ಇಂದು ಇರುವಂತೆ ನಾಳೆ ಇರೋದಿಲ್ಲ. ಎರಡು ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು, ನಾಳೆ ಇರೋದೇ ಇಲ್ಲ ಅಂತ ಒಂದು ಅರ್ಥ ಆದರೆ, ನಾಳೆ ಇವತ್ತು ಇದ್ದ ಹಾಗಿರೋದಿಲ್ಲ ಅಂತ ಇನ್ನೊಂದು ಅರ್ಥ. ಎರಡು ಅರ್ಥವನ್ನು ತೊಗೊಳ್ಬೋದು ನಾವು. ಎಷ್ಟು ಚೆನ್ನಾಗಿದೆ ನೋಡಿ. ಎರಡನೇ ಅರ್ಥ ಅಂದರೆ ಈ ಪ್ರಪಂಚ ಇವತ್ತು ಇದ್ದ ಹಾಗೆ ನಾಳೆ ಇರೋದಿಲ್ಲ. ಅಂದರೆ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಆಗುತ್ತಿರುವಂಥ ಜಗತ್ತು, ಕ್ಷಣ ಕ್ಷಣಕ್ಕೂ ಬದಲಾಯಿಸ್ತಾ ಇದೆ ಜಗತ್ತು. ಆದ್ದರಿಂದ ಮೊದಲನೇ ಅರ್ಥ ನೋಡಿದರೆ ಈ ಕ್ಷಣಭಂಗುರವಾದಂಥ ಜಗತ್ತು, ಇದು ಶಾಶ್ವತವಾದದ್ದಲ್ಲ, ನಂಬ್ಕೋಬೇಕಾಗಿಲ್ಲ ನಾನು ಅಂತನ್ನೋದಾದರೆ. ಎರಡನೇದು ಹೇಳುತ್ತೆ, ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವಂಥ ಪ್ರಪಂಚದಲ್ಲಿ ನಾನು ಬದಲಾಯಿಸ್ಕೊಳ್ಬೇಕು, ನಾನು ಬದುಕಬೇಕಾದ್ರೆ ಬದಲಾಯಿಸ್ಕೊಳ್ಬೇಕು ಅಂತ ಎರಡು ಅರ್ಥ. ಅದಕ್ಕೆ ಹೇಳ್ತಾರೆ, ವ್ಯಕ್ತಿ ದೃಷ್ಟಿಯಿಂದ ನೋಡೋದಾದರೆ ಮೊದಲನೇ ಅರ್ಥ ಉಚಿತ. ನಾನೊಬ್ಬ ವ್ಯಕ್ತಿಯಾಗಿ, ಒಬ್ಬ ಮನುಷ್ಯನಾಗಿ ನೋಡೋದಾದರೆ ಪ್ರಪಂಚ ಶಾಶ್ವತ ಅಲ್ಲ, ನಾನು ಗ್ಯಾರಂಟಿ ಪರ್ಮನೆಂಟ್ ಆಗಿರೋನಲ್ಲ. ಆದ್ದರಿಂದ ಇರುವಷ್ಟು ದಿವಸ ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತ ಒಂದು ಅರ್ಥ ಬರಬೇಕು, ಮೊದಲನೇ ಅರ್ಥ ವ್ಯಕ್ತಿಯಾಗಿ ನೋಡೋದಾದರೆ. ಆದರೆ ಒಂದು ಲೋಕದ ವ್ಯಕ್ತಿಯಾಗಿ, ಒಂದು ಸಮಾಜದ ಗುಂಪಿನ ವ್ಯಕ್ತಿಯಾಗಿ ನೋಡೋದಾದರೆ ಎರಡನೇ ಅರ್ಥ ಒಳ್ಳೆಯದು. ಸಮಾಜ ಪರಿವರ್ತನೆ ಆಗ್ತಾ ಇದೆ, ನಾನು ಪರಿವರ್ತನೆ ಆಗಬೇಕು. ಸಮಾಜ ಪರಿವರ್ತನೆ ಆಗಬೇಕು ಅಂದಾಗಲೇ ಪರಿವರ್ತನೆ ಜೊತೆಗೆ ಸೇರ್ಕೊಳ್ತೀನಿ ಅನ್ನುವಂಥ ಅರ್ಥ. ಅದಕ್ಕೆ ಹೇಳ್ತಾರೆ, ವ್ಯಕ್ತಿ ದೃಷ್ಟಿಯಿಂದ ಮೊದಲನೇ ಅರ್ಥ ಉಚಿತ, ಸಮಷ್ಟಿ ದೃಷ್ಟಿಯಿಂದ ಎರಡನೇ ಅರ್ಥ ಉಚಿತ ಅಂತ. ಈ ಅಶ್ವತ್ಥ ವೃಕ್ಷಕ್ಕೆ ಬೇರುಗಳು ಮೇಲೆ, ಶಾಖೆಗಳು ಕೆಳಗೆ ಅಂತ ಹೇಳಿದ್ನಲ್ಲ, ಅದನ್ನೊಂದು ಮೆನ್ಷನ್ ಮಾಡಿ ನಿಲ್ಲಿಸ್ಬಿಡ್ತೇನೆ. ಬಹಳ ಚೆನ್ನಾಗಿರುವ ಅರ್ಥ ಅದು. ಕೆಲವು ಕಡೆ ನಾನು ನೋಡಿದ್ದು ಉಂಟು, ಕೆಲವರು ವ್ಯಾಖ್ಯೆ ಮಾಡ್ತಾರೆ, ಚಿತ್ರಾನ ಬಿಡಿಸ್ತಾರೆ. ಅಶ್ವತ್ಥ ವೃಕ್ಷ ಚಿತ್ರ ರಿವರ್ಸ್ ಮಾಡಿ ಇಟ್ಬಿಟ್ಟು ಬೇರುಗಳೆಲ್ಲ ಮೇಲೆ ಇದೆ, ಕಾಂಡಗಳ ಮುಂಡುಗಳು ತೆಳಗಿದೆ, ನೋಡಿ ಅಶ್ವತ್ಥ ವೃಕ್ಷ ಹೆಂಗೆ ತಲೆ ತೆಳಗಾಗಿದೆ, ಬೇರುಗಳ ಮೇಲೆ ಇದೆ ಅಂತ ವರ್ಣನೆ ಮಾಡ್ತಾರೆ. ಅದು ಸರಿಯಾದದ್ದಲ್ಲ ಅಂತ ಸಾಮಾನ್ಯವಾಗಿ ಶಾಸ್ತ್ರಕಾರರ ಭಾವನೆ. ಅದಾಗಲ್ಲ, ಅದು ಚಿತ್ರ ಹಾಗೆ ಮಾಡಬೇಕು ಅಂತಲ್ಲ, ಬೇರುಗಳ ಮೇಲೆ ಇದ್ದು ಕೊಂಬೆಗಳ ಕೆಳಗಿರಬೇಕು ಅಂತಲ್ಲ. ಅದಕ್ಕೆ ಉದಾಹರಣೆ ರೂಪದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಪದಶಃ ಅರ್ಥ ತೊಗೊಂಡ್ರೆ ಎಂಥ ಅನಾಹುತ ಆಗತ್ತೆ ಅಂತ. ಪುರುಷ ಸೂಕ್ತ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷತ್ ಸಹಸ್ರಪಾತ್ ಅಂತ ಶುರು ಮಾಡ್ತೇವೆ. ಒಬ್ಬನು ಕೂತ್ಕೊಂಡ, ನೋಡಿದ ಸಹಸ್ರ ಶೀರ್ಷ, ಓಹೋ 1000 ತಲೆನಾ, ಇರ್ಬೋದೇನೋಪ್ಪ, ಮಹಾಪುರುಷ ಅಲ್ವಾ, ಇರ್ಬೋದು, ಸಹಸ್ರ ತಲೆ ಇರ್ಬೋದು. ಸಹಸ್ರ ಶೀರ್ಷ ಪುರುಷ, ಒಬ್ಬ ವ್ಯಕ್ತಿಗೆ ಪುರುಷನಿಗೆ 1000 ತಲೆ ಇದೆ, ಒಪ್ಕೊಳ್ಳೋಣ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, ಓಹೋ ಗಣಿತ ತಪ್ಪಿತು ಅಂದವನು. ಯಾಕಂದರೆ ಒಂದು ತಲೆಗೆ 2 ಕಣ್ಣಿರಬೇಕು, ದ್ವಿಸಹಸ್ರಾಕ್ಷ ಆಗಬೇಕು.
ಅವನು ನೋಡಿ ಸಹಸ್ರ ಶೀರ್ಷ ಪುರುಷ ಇರ್ಬೋದು, ಸಹಸ್ರಾಕ್ಷ ತಪ್ಪಾಯಿತು, ದ್ವಿಸಹಸ್ರಾಕ್ಷ ಇರಬೇಕಾಗಿತ್ತು. ಮುಂದಿನ ಅಕ್ಷರ ನೋಡಿದ ಸಹಸ್ರಪಾತ್, ಸರಿ ಆಯಿತು ಅಂದ. 1000 ಕರೆಕ್ಟ್, ಯಾಕಂದರೆ ಸಹಸ್ರಪಾತ್ 1000 ಬಿದ್ದು ಹೋಗಿದೆ ಅಂತ. ಸಹಸ್ರ ಶೀರ್ಷ ಪುರುಷ, ಒಬ್ಬ ಮನುಷ್ಯ 1000 ತಲೆ ಇದೆ, 2000 ಕಣ್ಣಿರಬೇಕಾಗಿತ್ತು. ಮುಂದಿನ ಸಾಲು ಸಹಸ್ರಪಾತ್ 1000 ಬಿದ್ದು ಹೋಗಿದೆ ಅಂದರೆ ಉಳಿದು 1000 ಕರೆಕ್ಟ್ ಆಯ್ತಲ್ಲ. ಅವು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸರಿ ಆಯಿತು ಅಂತ. ಹಾಗೆ ಪದಶಃ ಅರ್ಥ ಮಾಡಬಾರ್ದು. ಒಂದು DVG ತಮಾಷೆ ಮಾಡಿ ಹೇಳ್ತಾರೆ, ಅರ್ಥ ಹಾಗಲ್ಲ, ಅರ್ಥ ಬೇರೆ ಇದೆ. ಇದಕ್ಕೆ ಅರ್ಥ ಯಾವುದು ದೊಡ್ಡದೋ ಅದು ಮೇಲೆ ಇರಬೇಕಾದದ್ದು ಅಂತ. ಚಿತ್ರ ಹಾಗೆ ಬಿಡಿಸಿ ತಲೆ ಕೆಳಗೆ ಮಾಡೋ ಕಾರಣ ಇಲ್ಲ. ಇತಿಹಾಸದಲ್ಲಿ ರಾಜರನ್ನು, ಮಹಾರಾಜರ ವಂಶ ಪರಂಪರೆಯನ್ನು ಬರ್ಕೊಂಬರ್ತಾರೆ, ತಾವು ನೋಡಿರಬೇಕು. ಅದ್ಯಾಕೆ ನಮ್ಮ ಜೀವನದಲ್ಲೇ ಬರೆಯಲ್ವ, ನಾವು ವಂಶವೃಕ್ಷ ಬರೆಯಲ್ವ ಮನೇಲಿ? ವಂಶವೃಕ್ಷ ಬರೆದಾಗ ಹೇಗೆ ಬರಿತೀವಿ ಹೇಳಿ ನಾವು? ಮೂಲ ಪುರುಷರು ಇವರು, ಗೊತ್ತಿದ್ದವರೊಳಗೆ ಒಬ್ಬರನ್ನ ಹಾಕ್ಕೋಬೇಕು ನಾವು. ಇವರು ಮೂಲ ಪುರುಷರು, ಅವ್ರ ಹೆಂಡತಿ ಇವರು, ಅವ್ರಿಗೆ 4 ಜನ ಮಕ್ಕಳು, ಹಿಂಗೆ ಮಾಡ್ಕೊಂಡು ಬರ್ತೀವಿ, ಬ್ರ್ಯಾಂಚ್ ಮಾಡ್ತಾ ಮಾಡ್ತಾ ಬರ್ತೀವಿ. ಮೂಲ ಪುರುಷನ ಎಲ್ಲಿ ಬರ್ತಿದ್ದೀವಿ ನಾವು? ಕೆಳಗೆ ಬರ್ತಿದ್ದೀವ, ಮೇಲೆ ಬರ್ತಿದ್ದೀವ? ಮೇಲೆ ಬರ್ತಿದ್ದೀವಲ್ಲ. ಮೂಲ ಪುರುಷ ಮೇಲೆ ನೀನೇನು ಹೇಳ್ಕೊಂಬಂದೆ ನಾನು, ಆದಿಸತ್ವ ಒಂದಿತ್ತು, ಅದಾದಮೇಲೆ ಈ ಬ್ರಹ್ಮ ಬಂತು, ಕೇವಲ ಬ್ರಹ್ಮ ಬಂತು, ಬರ್ಕೊಂಬರ್ತೀವಿ. ಹೇಗೆ ಮೂಲ ಪುರುಷನನ್ನು ಮೇಲೆ ಬರೆದು ಬ್ರ್ಯಾಂಚ್ಗಳನ್ನು ಕೆಳಗೆ ತೊಗೊಂಡು ಬರ್ತೇವೋ, DVG ಅಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು. ಮೂಲ ಪುರುಷನ, ಅದಕ್ಕೆ ಹೇಳೋದು ಊರ್ಧ್ವ ಮೂಲ, ಮೇಲೆ ಇರಬೇಕದು. ಅಂದ ಮೇಲೆ ಅಂತ ಇನ್ನೊಂದು ಅರ್ಥ ಬರುತ್ತೆ, ಬ್ರಹ್ಮಕ್ಕೆ ಮೇಲೆ ಕೆಳಗು ಅಂತ ಉಂಟಾ? ಅದು ಪ್ರಶ್ನೆ. ಬ್ರಹ್ಮಕ್ಕೆ ಮೇಲೂ ಕೆಳಗೆ ಅರ್ಥನೇ ಇಲ್ಲ. ಈಗ ನೋಡಿ, ಇದು ಎಲ್ಲಿದೆ? ಕೈಲಿ ಹಿಡ್ಕೊಂತ ಗಾಜಿನ ಚೂರು ಎಲ್ಲಿದೆ? ಇದು ನಾವೆಲ್ಲರಿಗೂ ಮೇಲೆ, ಇದು ಮೇಲೆ ಒಬ್ಬರು ಕೂತಿದ್ರೆ ಅವ್ರ ಕೆಳಗಿದೆ ಅಂತಾಗುತ್ತೆ ಅಲ್ವಾ? ಈ ಮೇಲೆ ಕೆಳಗೆ ಅನ್ನೋದು ಸಾಪೇಕ್ಷವಾದಂಥದ್ದು. ಇಸ್ ರೆಫರೆನ್ಸ್ ಟು ಸಮಥಿಂಗ್ ಎಲ್ಸ್. ಆದ್ದರಿಂದ ಈ ಮೇಲೆ ಅಂತ ನಾನು ಹೇಳಿದಾಗ ನನಗಿಂತ ಮೇಲೆ ಇದ್ದರೆ ಮೇಲೆ ಅಂದೆ, ಅಲ್ಲಿ ಮೇಲೆ ಇದ್ದವರಿಗೆ ಇದು ಕೆಳಗೆ ಅಂತಾಯಿತು. ತೆಂಗಿನ ಮರದ ಮೇಲೆ ಕಾಯಿ ಆಗಿದೆ, ತೆಂಗಿನ ಮರದಲ್ಲಿ ಕಾಯಿ ಬಿಟ್ಟಿದೆ, ಎತ್ತರದಲ್ಲಿ ಕಾಯಿ ಇದೆ ಅಂತ ಹೇಳಿದೆ ನಾನು. ಮೇಲೆ ಹೆಲಿಕಾಪ್ಟ್ರಲ್ಲಿ ಹೋಗೋರು ಏನಂತಾರೆ? ಕೆಳಗೆ ವೃಕ್ಷದಲ್ಲಿ ಕಾಯಿ ಇದೆ ಅಂತಾರೆ. ಯಾರು ಸರಿ ಹೇಳಿದರು? ಇಬ್ಬರು ಸರಿಯೇ, ಅವ್ರವ್ರ ದೃಷ್ಟಿಯಿಂದ ಸರಿ. ಅದಕ್ಕೆ ಹೇಳ್ತಾರೆ, ಬ್ರಹ್ಮನಂಥ ತತ್ವಕ್ಕೆ ಮೇಲೆ ಕೆಳಗು ಅನ್ನುವಂಥದ್ದಿಲ್ಲ, ಅದಕ್ಕೆ ಅರ್ಥವೂ ಇಲ್ಲ, ಸ್ಥಳನೂ ಇಲ್ಲ, ಸ್ಥಾನವೂ ಇಲ್ಲ ಅದಕ್ಕೆ. ಅದರಿಂದ ಚಿಂತೆ ಮಾಡಬೇಡಿ. ಅದರಿಂದ ಊರ್ಧ್ವ ಮೂಲ ಅಧಃಶಾಖ ಅಂತಂದರೆ ಬೇರೆಗಳ ಮೇಲೆ ಹೀಗೆ ಬಿಟ್ಕೊಂಡು ಬಿಳಲು ಕೆಳಗೆ ಬಂದಿರಬೇಕು ಅಂತಿಲ್ಲ. ಅದು ಯಾವುದಾದ್ರೂ ಸರಿಯೇ. ಯಾವುದು ಗೌರವ ಸೂಚಕವೋ ಅದನ್ನು ಮೇಲೆ ಅಂತ ತೋರಿಸ್ತೇವೆ ಅಂತ ಹೇಳೋ ಮಟ್ಟಿಗೆ ಇವತ್ತಿನ ಮಾತು ನಿಲ್ಲಿಸಿ ನಾಳೆಗೆ ಮತ್ತೆ ಮುಂದುವರಿಸೋಣ. ನಮಸ್ಕಾರ.